जय राधा माधव कुंज विहारी जय राधा माधव कुंज विहारी जय गोपी जन वल्लभ गिरिवरधारी यशोदानंदन व्रज जन रंजन यशोदानंदन व्रज जन रंजन यशोदानंदन हीरा वनचारी यमुना तीरा वनचारी जय राधा माधव कुंज विहारी जय राधा माधव कुंज विहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम हरे 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 कृष्णा 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 हरे 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 राम 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 हरे 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 कृष्णा हरे कृष्णा 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 हरे हरे राम 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 हरे 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 कृष्णा कृष्ण कृष्ण हरे 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 राम 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 जय राधा विनोद
ವಿನೋದ ರಾಧ ವಿನೋದ ಶ್ರೀ ರಾಧೆ ಜಯ ರಾಧಾ ಮಾಧವ ಮಾಧವ ಶ್ರೀ ರಾಧೆ ಜಯ ಪ್ರಭುಪಾದ ಜಯ ಪ್ರಭುಪಾದ ಜಯ ಪ್ರಭುಪಾದ ಜಯ ಪ್ರಭುಪಾದ जय ओम विष्णुपाद परमहंस परिव्राजकाचार्य अष्टोत्तर शतश्री श्रीमद् हिज डिवाइन ग्रेस एसी भक्ति वेदांत स्वामी प्रभुपाद की अनंत कोटि वैष्णव वृंद की ಹರೇ ಕೃಷ್ಣ. ಇವತ್ತು ನಾವು ಶ್ರೀಮದ್ ಭಾಗವತ ಸ್ಕಂದ 6 ಅಧ್ಯಾಯ 17 ಶ್ಲೋಕ 4 ಮತ್ತು 5 ಇದನ್ನು ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ಲೋಕಗಳು ಹೀಗಿದೆ. ಏಕದಾಸ ವಿಮಾನೇನ ವಿಷ್ಣು ದತ್ತೇನ ಭಾಸ್ವತ ಗಿರಿಶಂ ದದ್ರಶೇ ಗಚ್ಚನ್ ಪರಿತಂ ಸಿದ್ಧಚಾರಣೈ ಆಲಿಂಗ್ಯಾಕೃತಾಂ ದೇವಿಂ ಬಾಹುನಾ ಮುನಿ ಸಂಸದಿ ವಾಚ ದೇವ್ಯಾ ಶೃಣ್ವತ್ಯಾ ಜಹಾಸೋಚೇಸ್ತದಂತಿಕೆ. 6.17.4.5 4 and 5 ಅನುವಾದ ಮತ್ತು ಭಾವಾರ್ಥ ಶ್ರೀಲ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ. ಈ ರೀತಿ ರಿವರ್ಸ್ ಸೈಡಿಗೆ ಈ ತರ ಇಲ್ಲಿ ಬರುತ್ತಲ್ಲ. ಅನುವಾದ. ಭಗವಾನ್ ವಿಷ್ಣು ರಾಜನಾದ ಚಿತ್ರಕೇತುವಿಗೆ ಪ್ರಖರವಾಗಿ ಹೊಳೆಯುವ ವಿಮಾನವನ್ನು ನೀಡಿದ್ದನು. ಒಮ್ಮೆ ಅವನು ಆ ವಿಮಾನವನ್ನೇರಿ ಬಾಹ್ಯಾಕಾಶದಲ್ಲಿ ಸಂಚರಿಸುತ್ತಿದ್ದಾಗ ಶಿವನನ್ನು ಕಂಡನು. ಸಿದ್ಧರು ಮತ್ತು ಚಾರಣರು ಶಿವನನ್ನು ಸುತ್ತುಗಟ್ಟಿದ್ದರು. ಶಿವನು ಮಹಾಸಾಧು. ಸತ್ಪುರುಷರ ಸಭೆಯಲ್ಲಿ ಕುಳಿತು ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ತೋಳುಗಳಿಂದ ಆಲಂಗಿಸಿಕೊಂಡಿದ್ದನು. ಚಿತ್ರಕೇತು ಪಾರ್ವತಿಗೆ ಕೇಳುವಂತೆ ಜೋರಾಗಿ ನಕ್ಕು ನುಡಿದನು. ಭಾವಾರ್ಥ. ಈ ಸಂಬಂಧವಾಗಿ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳುತ್ತಾರೆ, ಭಕ್ತಿಂ ಭೂತಿಂ ಹರಿರ್ ದತ್ವಾ ಸ್ವವಿಚ್ಛೇದಾನುಭೂತಯೇ ದೇವ್ಯಾಹ ಶಾಪೇನ ವೃತ್ರತ್ವಂ ನಿತ್ವಾತಂ ಸ್ವಾಂತಿಕೇನಯ. ಇದರ ಭಾವಾರ್ಥ ಇಷ್ಟೇ. ದೇವೋತ್ತಮ ಪರಮ ಪುರುಷನು ಚಿತ್ರಕೇತುವನ್ನು ಆದಷ್ಟು ಬೇಗ ವೈಕುಂಠ ಲೋಕಕ್ಕೆ ಕರೆತರಲು ಬಯಸಿದ್ದನು. ಚಿತ್ರಕೇತು ವೃತ್ರಾಸುರನಾಗುವಂತೆ ಪಾರ್ವತಿ ಶಾಪ ಕೊಡಬೇಕೆಂಬುದೇ ಭಗವಂತನ ಯೋಚನೆ ಆಗಿತ್ತು. ಅದರಿಂದ ಅವನು ಮುಂದಿನ ಜನ್ಮದಲ್ಲಿ ಭಗವದ್ಧಾಮಕ್ಕೆ ಬಲು ಬೇಗ ಮರಳಬಹುದಾಗಿತ್ತು. ದಾನವನಾಗಿ ವರ್ತಿಸಿದ ಭಕ್ತನನ್ನು ಭಗವಂತನ ಕೃಪೆಯಿಂದ ಭಗವದ್ಧಾ ಸಾಮ್ರಾಜ್ಯಕ್ಕೆ ಕರೆತಂದ ಅನೇಕ ಘಟನೆಗಳು ಇವೆ.
ಗಂಡ ಹೆಂಡಿರ ಸಂಬಂಧದಲ್ಲಿ ತೆಗೆದುಕೊಟ್ಬಿಡ್ಲ. ಶಿವನು ಪಾರ್ವತಿಯನ್ನು ಆಲಂಗಿಸುವುದು ಸಹಜವೇ. ಅದನ್ನು ಚಿತ್ರಕೇತು ನೋಡುವುದಕ್ಕೆ ಅದೇನೂ ಅಸಾಮಾನ್ಯವಾದ ಸಂಗತಿಯಾಗಿರಲಿಲ್ಲ. ಆದರೂ ಆ ಸನ್ನಿವೇಶದಲ್ಲಿದ್ದ ಶಿವನನ್ನು ಕಂಡು ಚಿತ್ರಕೇತು ಜೋರಾಗಿ ನಕ್ಕನು. ವಾಸ್ತವಿಕವಾಗಿ ಅವನು ಹಾಗೆ ಬಾರದಿತ್ತು. ಹೀಗೆ ಅವನು ಪ್ರಾಸಂಗಿಕವಾಗಿ ಶಪಿತನಾದ. ಆ ಶಾಪವು ಆತನು ಭಗವದ್ಧಾಮಕ್ಕೆ ಮರಳಲು ಕಾರಣವಾಯಿತು. ಮಂಗಲಾಚರಣವನ್ನು ಹೇಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಸಂಡೇ ಫೀಸ್ಟ್ ಪ್ರೋಗ್ರಾಮಿಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮೇನ್ ಆಗಿ ಪ್ರಮುಖವಾಗಿ ವೃತ್ರಾಸುರ ಮತ್ತು ಚಿತ್ರಕೇತು ಮಹಾರಾಜ್ ಇವರ ಕತೆ ಅಥವಾ ಪಾಸ್ಟ್ ಟೈಮ್ಸ್ ಇದನ್ನು. ಸೊ ಈ ಶ್ಲೋಕದಲ್ಲಿ ಆಕ್ಚುಲಿ 6ನೇ ಸ್ಕಂದದಲ್ಲಿ ನಾವು ಸೀಕ್ವೆನ್ಸ್ ನೋಡಿದ್ರೆ ಪ್ರಪ್ರಥಮವಾಗಿ ವೃತ್ರಾಸುರನ ಕಥೆಯನ್ನು ವರ್ಣಿಸಲಾಗಿದೆ. ಆಮೇಲೆ ಚಿತ್ರಕೇತುವಿನ ಕತೆ ವರ್ಣಿಸಲಾಗಿದೆ. ಆದರೆ ಆಕ್ಚುಲಿ ಏನ್ ಬರ್ತದೆ, ಮೊದಲು ಚಿತ್ರಕೇತುವಿನ ಕತೆ, ಆಮೇಲೆ ವೃತ್ರಾಸುರನ. ನಾವೀಗ ಚಿತ್ರಕೇತುವಿನ ಸಂದರ್ಭವನ್ನು ನೋಡ್ತಾ ಇದ್ದೇವೆ. ಸೊ ಅದರಿಂದ ಪ್ರಪ್ರಥಮವಾಗಿ ಚಿತ್ರಕೇತುವಿನ ಕಥೆಯನ್ನು ನೋಡೋಣ. ಆದ್ರೆ ಭಾಗವತಮಲ್ಲಿ ಅದು ಕೊನೆಯ ಅಧ್ಯಾಯಗಳಲ್ಲಿ ಬರ್ತಾ ಇದೆ. ಆರನೇ ಸ್ಕಂದದ ಕೊನೆಯ ಅಧ್ಯಾಯಗಳಲ್ಲಿ ಬರ್ತಾ ಇದೆ. ಆಮೇಲೆ ಚಿತ್ರಕೇತುವಿನ ಕತೆ ನೋಡಿದ ಮೇಲೆ ವೃತ್ರಾಸುರನ ಕಥೆಯನ್ನು ನೋಡು. ಸೊ ಮುಂದಿನ ಕ್ಲಾಸ್ಗಳಲ್ಲಿ ವೃತ್ರಾಸುರನ ಪ್ರೇಯರ್ಸ್ ಇದನ್ನು ಎಲ್ಲ ನೋಡ್ಬೋದು. ಆದ್ರೆ ಇವತ್ತು ನಾವು ಪ್ರಮುಖವಾಗಿ ಚಿತ್ರಕೇತು ಮಹಾರಾಜ್ ಅವನು ಹೇಗೆ ಶುದ್ಧ ಭಕ್ತನಾದ, ಆಮೇಲೆ ಅವನು ವೃತ್ರಾಸುರನಾಗ್ಲಿಕ್ಕೆ ಕಾರಣ ಏನು, ಆಮೇಲೆ ವೃತ್ರಾಸುರ ಆದ ಮೇಲೆ ಅವನು ಯಾವ ರೀತಿ ವರ್ತಿಸಿದ ಮತ್ತು ಹೇಗೆ ವೃತ್ರಾಸುರ ಅವನು ಅಸುರನಾಗಿದ್ರೂ ಸಹ ಅವನು ಶುದ್ಧ ಭಕ್ತನಾಗಿ.
ಸೊ ವೃತ್ರಾಸುರನ ಕತೆ ಎಷ್ಟು ಜನರಿಗೆ ಗೊತ್ತು? ವೃತ್ರಾಸುರನ ಕತೆ ಇಬ್ಬರಿಗೆ ಗೊತ್ತು. ಓಕೆ. ಸೊ ಶಾಸ್ತ್ರಗಳಲ್ಲಿ ಶುದ್ಧ ಭಕ್ತರ ಮಹಿಮೆ, ಎಸ್ಪೆಷಲಿ ಶ್ರೀಮದ್ ಭಾಗವತದಲ್ಲಿ ಶುದ್ಧ ಭಕ್ತರ ಮಹಿಮೆ ಮತ್ತು ಶುದ್ಧ ಭಕ್ತರ ಮತ್ತು ಕೃಷ್ಣನ ದಿವ್ಯವಾದ ಲೀಲೆಗಳು ಸಂಬಂಧ ಏನು, ಇದನ್ನೆಲ್ಲ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಸೊ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಏನು, ಮುಕ್ತಾನಾಮಪಿ ಸಿದ್ಧಾನ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವ ಅಪಿ ಮಹಾಮುನೆ. ಸೊ ಎಷ್ಟೊಂದು ಜನರು ಇದ್ದಾರೆ ನಾವು ನೋಡ್ತೇವೆ ಹೊರಗಡೆ, ಆದ್ರೆ ಕೆಲವೇ ಜನರು ಮಾತ್ರ ಭೌತಿಕ ಅಸ್ತಿತ್ವದಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡೋರಲ್ಲಿ ಎಷ್ಟೊಂದು ಜನ ಶ್ರೀ ರಾಧಾ ವಿನೋದ್ ಭಗವಾನ್ ಕಿ ಜಗನ್ನಾಥ್ ಬಲ್ದೇವ ಸುಭದ್ರಮಯ್ಯ ಸುದರ್ಶನ್ ಕಿ ಜೈ, ಶ್ರೀ ನಿತಾಯ್ ಗೌಡ. ಅದರಲ್ಲಿ ಕರ್ಮಯೋಗವನ್ನು ಅಭ್ಯಾಸ ಮಾಡ್ತಾರೆ. ಎಷ್ಟೊಂದು ಜನ ಜ್ಞಾನ ಯೋಗವನ್ನು ಅಭ್ಯಾಸ ಮಾಡ್ತಾರೆ. ಕೆಲವು ಭಕ್ತರಿರ್ತಾರೆ, ಅದರಲ್ಲಿ ಸಹ ಕೆಲವೇ ಹ್ಯಾಂಡ್ಫುಲ್ ಅಷ್ಟೇ ಶುದ್ಧ ಭಕ್ತರಿ. ಅದಕ್ಕೆ ಏನು ಹೇಳಿದ್ದಾರೆ, ಮುಕ್ತಾನಮಪಿ ಸಿದ್ಧಾನ. ಎಷ್ಟೊಂದು ಸಿದ್ಧ ಪುರುಷರು ಅಥವಾ ಯೋಗಿಗಳು, ಜ್ಞಾನಿಗಳು, ಅದರಲ್ಲಿ ನಾರಾಯಣ ಪರಾಯಣ. ನಾರಾಯಣ ಪರಾಯಣ ಅಂದ್ರೆ ನಾರಾಯಣನ ಶುದ್ಧ ಭಕ್ತರು, ಕೃಷ್ಣನ ಶುದ್ಧ ಭಕ್ತರು. ಸುದುರ್ಲಭ ಅಂದ್ರೆ ತುಂಬಾ ದುರ್ಲಭವಾಗಿ ಇರ್ತಾರೆ. ಕೋಟಿಶ್ವ ಅಪಿ ಮಹಾಮನಿ, ಕೋಟಿ ಜನರಲ್ಲಿ ಒಬ್ಬ ಶುದ್ಧ ಭಕ್ತ ಮಾತ್ರ ಕಾಣಿಸ್ತಾನೆ. ಸೊ ಇಲ್ಲಿ ಪ್ರಪ್ರಥಮವಾಗಿ ಈ ಕತೆ ಆರಂಭ ಮಾಡೋ ಮೊದಲು, ಈ ಲೀಲೆಯನ್ನು ಆರಂಭ ಮಾಡೋ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕೇನು, ವೃತ್ರಾಸುರನಿಗೆ ಅಸುರನ ದೇಹ ಸಿಕ್ಕಿದ್ರೂ ಸಹ ಅವನು ಶುದ್ಧ ಭಕ್ತನಾಗಿದ್ದ. ಸೊ ಅವನು ಶುದ್ಧ ಭಕ್ತನಾಗಿದ್ದ ಅಂತ ಅರ್ಥ ಮಾಡಿಕೊಂಡ್ರೆ ಉಳಿದ ಲೀಲೆಗಳು ಸರಿಯಾಗಿ ಅರ್ಥ ಆಗ್ತದೆ. ಆದ್ರೆ ಶುದ್ಧ ಭಕ್ತನಿಗೆ ಹೇಗೆ ಅಸುರನ ದೇಹ ಸಿಕ್ಕಿತು ಅದನ್ನೆಲ್ಲ ನೋಡೋಣ. ಆದ್ರೆ ವೃತ್ರಾಸುರ ಗ್ಲೋರಿಯಸ್ ಅಂತ ಯಾತಕ್ಕಾಗಿ? ಸೊ ಅದಕ್ಕಾಗಿ ಪರೀಕ್ಷಿತ ಮಹಾರಾಜ, ವೃತ್ರಾಸುರನ ಕತೆ ಮೊದಲು ಬರ್ತದಂತ ನಾವು ತಿಳ್ಕೊಂಡ್ವಲ್ಲ. ಸೊ ವೃತ್ರಾಸುರನ ಕತೆ ಮೊದಲು ಬಂದಾಗ ಪರೀಕ್ಷಿತ ಮಹಾರಾಜ ಸುಖದೇವ ಗೋಸ್ವಾಮಿಗಳಿಗೆ ಕೇಳ್ತಾನೆ, ಯಾತಕ್ಕಾಗಿ ವೃತ್ರಾಸುರ ಅಷ್ಟೊಂದು ಗ್ಲೋರಿಯಸ್ ಆಗಿದ್ದಾನೆ, ನೀವು ಅವನ ಮಹಿಮೆಗಳನ್ನು ವರ್ಣಿಸ್ತಾ ಇದ್ದೀರಿ, ಯಾಕೆ ಅವನ ಮಹಿಮೆ ಅಷ್ಟು ಯಾತಕ್ಕೆ ಆಗಿದೆ, ವೃತ್ರಾಸುರನ ಮಹಿಮೆಗಳು ಯಾತಕ್ಕೆ ಅಷ್ಟು ಇದೆ ಅಂತ ಯಾರು ಪರೀಕ್ಷಿತ ಮಹಾರಾಜರು ಶುಕದೇವ ಗೋಸ್ವಾಮಿಗಳಿಗೆ ಕೇಳ್ತಾರೆ. ಆವಾಗ ವೃತ್ರಾಸುರನ ಕತೆ ಏನು ಅಂತ ಶುಕದೇವ ಗೋಸ್ವಾಮಿಗಳು ಹೇಳಲಿಕ್ಕೆ ಆರಂಭ. ಏನಾಗಿದ್ದ ಅವನು ಚಿತ್ರಕೇತು ಮಹಾರಾಜ್, ಶೂರಸೇನ ಅಂತ ಒಂದು ಪ್ರೊವಿನ್ಸ್, ಅದರಲ್ಲಿ ರಾಜನಾಗಿದ್ದ. ಆದ್ರೆ ಸಂಪೂರ್ಣ ಭೂಮಿಯನ್ನೇ ಆಳ್ತಾ ಇದ್ದ, ಸಂಪೂರ್ಣ ಭೂಮಿ. ಅವನಿಗೆ ಏನಾಯ್ತು, ಎಲ್ಲ ಇತ್ತು, ಏನು ಯೌವನ ಇತ್ತು, ಸೌಂದರ್ಯ ಇತ್ತು. ಈ ರಾಜ ಮಹಾರಾಜರಿಗೆಲ್ಲ ಹಾಗೆ ಅಲ್ಲ, ಎಲ್ಲ ಏನು ಅವ್ರ ಹತ್ರ ಈ ಆನೆಗಳು ಅಥವಾ ಅವರ ಟ್ರೆಷರಿಯಲ್ಲಿ ಎಷ್ಟು ಬೇಕೋ ಅಷ್ಟು ದುಡ್ಡುಗಳು, ಎಲ್ಲ ಸಂಪತ್ತು, ಆಸ್ತಿ, ಧನ ಎಲ್ಲ ಇತ್ತು. ಆದ್ರೆ ಒಂದೇ ಒಂದು ಕೊರತೆ ಇತ್ತು, ಏನದು? ಮಕ್ಕಳಿಲ್ಲ. ಸೊ ಮಕ್ಕಳಿಲ್ಲ ಅಂತ ಪ್ರಪ್ರಥಮವಾಗಿ ಮದುವೆ ಆದಾಗ, 1ನೇ ಮದುವೆ ಆದಾಗ ಮಕ್ಕಳಾಗ್ಲಿಲ್ಲ. ಏನು ಮಾಡಿದ? 2ನೇ ಮದುವೆ ಆದ, ಆಗ್ಲೂ ಮಕ್ಕಳಾಗ್ಲಿಲ್ಲ. 3ನೇ ಮದುವೆ ಆದ, 4ನೇ ಮದುವೆ ಆದ. ಅದೇ ರೀತಿ ಎಷ್ಟು ಮದುವೆ ಆದ? 1,50,00,99,99, 1 ಕೋಟಿ ಹೆಂಡತಿಯರು, ಆದ್ರೂ ಸಹ ಮಕ್ಕಳಾಗ್ಲಿಲ್ಲ. 1 ಕೋಟಿ ಹೆಂಡತಿಯರು ಆದ್ರೂ ಮಕ್ಕಳು ಆಗ್ಲಿಲ್ಲ. ಅದಕ್ಕೆ ತುಂಬಾ ಏನಾಗ್ತದೆ, ಬೇಜಾರಾಗ್ತದೆ. ಸೊ ಅದೇ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರು ಬರ್ತಾರೆ? ಅಂಗೀರ ಋಷಿಗಳು ಬರ್ತಾರೆ. ಅಂಗೀರ ಋಷಿ
ಸೊ ಅಂಗಿರ ಋಷಿಗಳು ಬಂದಾಗ ಮೊದಲಿನ ಕಾಲದಲ್ಲಿ ಸೊ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಅವರಿಗೆ ಪಾದ ಪೂಜೆ ಎಲ್ಲ ಮಾಡಿ ಅವರಿಗೆ ಒಳ್ಳೆಯ ಸೇವೆಗಳನ್ನು ಮಾಡ್ತಾರೆ. ಸೊ ಚಿತ್ರಕೇತು ಮಹಾರಾಜ ಸಹ ಅವನು ಅದೇ ರೀತಿ ಅಂಗೀರ ಋಷಿಗಳ ಒಳ್ಳೆಯ ಸೇವೆಯನ್ನು ಮಾಡಿ ಅಂಗೀರ ಋಷಿಗಳಿಗೆ ತುಂಬಾ ಅವರು ಪ್ರಸನ್ನ. ಅಂಗೀರ ಋಷಿ ಬಿಕಮ್ ವೆರಿ ಸ್ಯಾಟಿಸ್ಫೈಡ್, ತುಂಬಾ ಪ್ರಸನ್ನರಾದರು. ಆವಾಗ ಅಂಗೀರ ಋಷಿಗಳು ಏನ್ ಕೇಳ್ತಾರೆ, ಒಂದು ಪ್ರಶ್ನೆಯನ್ನು ಚಿತ್ರಕೇತು ಮಹಾರಾಜರಿಗೆ ಕೇಳ್ತಾರೆ. ಸ್ಪೀಕರ್ ಅದು ಅಂಗೀರ ಋಷಿಗಳು ಚಿತ್ರಕೇತು ಮಹಾರಾಜಿಗೆ ಏನ್ ಕೇಳ್ತಾರೆ, ಆರ್ ಯು ಹ್ಯಾಪಿ, ನೀನು ಸಂತೋಷದಿಂದ ಇದ್ದೀಯಾ? ಆದ್ರೆ ಸಂತೋಷದಿಂದ ಇದ್ದೀಯಾ ಅಂತ ಕೇಳುವಾಗ ಅವನಿಗೆ ಮಕ್ಕಳಾಗ್ಲಿಲ್ಲ. ಅವನು ನ್ಯಾಚುರಲಿ ಏನು ಹೇಳ್ತಾನೆ, ನನಗೆ ಒಂದು ಆಂಗ್ಸೈಟಿ ಇದೆ, ನನಗೆ ಎಲ್ಲ ಭಗವಂತ ಕೊಟ್ಟಿದ್ದಾನೆ, ಆದ್ರೆ ಮಕ್ಕಳು ಇಲ್ಲ, ದಯವಿಟ್ಟು ನೀವು ನನಗೆ ಸಹಾಯವನ್ನು ಮಾಡಿ ಅಂತ ಕೇಳ್ತಾನೆ. ಆವಾಗ ಅಂಗೀರ ಋಷಿಗಳು ಏನು ಹೇಳ್ತಾರೆ, ನಾನು ಖಂಡಿತವಾಗಿ ನಿನಗೆ ಸಹಾಯವನ್ನು ಮಾಡ್ತೇನೆ, ನಾನು ಒಂದು ಯಜ್ಞವನ್ನು ಮಾಡ್ತೇನೆ. ಸೊ ಯಜ್ಞವನ್ನು ಮಾಡಬೇಕಾದ್ರೆ ಖಂಡಿತವಾಗಿ ಗಂಡ ಹೆಂಡತಿ ಎಲ್ಲ. ಸೊ ಯಜ್ಞ ಆಯ್ತು, ಯಜ್ಞ ಪುರುಷ ಬಂದ. ಹೇಗೆ? ಪಾಟ್, ಮಡಿಕೆ. ಮಡಕೆಯಲ್ಲಿ ಏನಿತ್ತು? ಸ್ವೀಟ್ ರೈಸಿಂಗ್ ಏನಂತ, ಪೊಂಗಲ್ ಸ್ವೀಟ್. ಅದನ್ನು ಆ ಮಡಿಕೆಯಲ್ಲಿ ತುಂಬಿಕೊಂಡಿತ್ತು. ಅದು ಅವನು ಬಂದ. ಆವಾಗ ಯಜ್ಞ ಪುರುಷನಿಂದ ಚಿತ್ರಕೇತುವಿಗೆ ಆ ಮಡಿಕೆ ಸಿಕ್ಕಿತು. ಈಗ ಏನು ಉದ್ವಿಗ್ನದ ಸ್ಥಿತಿ ಅಂದ್ರೆ, 1 ಕೋಟಿ ಹೆಂಡತಿಯರು ಇದ್ದಾರೆ, ಯಾರಿಗೆ ಆ ಮಡಿಕೆಯನ್ನು? ಸೊ ಅದು ಏನು ಹೇಳಿದ್ದಾರೆ ಅಂದ್ರೆ, ಮೊದಲು ರಾಜರು 2 ಆಧಾರದ ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ರು. ಏನು? ಜ್ಯೇಷ್ಠ ಮತ್ತು ಶ್ರೇಷ್ಠ. ಯಾರು ಜ್ಯೇಷ್ಠರು ಮತ್ತು ಶ್ರೇಷ್ಠರಾಗಿದ್ದಾರೆ. ಮತ್ತು ಸಾಮಾನ್ಯವಾಗಿ 1ನೇ, ಹೆಚ್ಚು ಕಡಿಮೆ 1ನೇ ಅಥವಾ 2ನೇ ಸೊ ಹೆಂಡತಿಯರು ಜ್ಯೇಷ್ಠ ಮತ್ತೆ ಶ್ರೇಷ್ಠ ಆಗ್ತಿದ್ರು. ಇಲ್ಲಿ 1ನೇ ಹೆಂಡತಿಯ ಹೆಸರೇನು? ಕೃತದ್ಯುತಿ. ಸೊ ಅವಳು ಜ್ಯೇಷ್ಠ ಮತ್ತು ಶ್ರೇಷ್ಠ ಅಂತ ಆ ಸ್ವೀಟ್ ರೈಸ್ ಅನ್ನು ಕೃತದ್ಯುತಿಗೆ ಕೊಡ್ತಾನೆ. ಸೊ ಕೃತದ್ಯುತಿ ಏನಾಗ್ತಾಳೆ ಈಗ? ಅವಳು ಗರ್ಭಿಣಿಯಾಗ್ತಾಳೆ. ಆದ್ರೆ ಅಂಗೀರ ಋಷಿ ಅವನು ಹೋಗುವ ಮೊದಲು ಒಂದು ಮಾತನ್ನು ಹೇಳಿ ಹೋಗ್ತಾನೆ. ಏನು ಮಾತು? ನಿನ್ನ ಮಗ ನಿನ್ನ ಏನು ಹರ್ಷಕ್ಕೂ ಮತ್ತು ಶೋಕಕ್ಕೂ ಎರಡಕ್ಕೂ ಕಾರಣ ಆಗ್ತಾನೆ. ಹರ್ಷ ಶೋಕಪ್ರದ ಅಂದ್ರೆ ಎರಡನ್ನೂ ನಿನಗೆ ಕೊಡ್ತಾನೆ. ಆವಾಗ ಚಿತ್ರಕೇತು ಮಹಾರಾಜ್ ಏನು ಆಲೋಚನೆ ಮಾಡ್ತಾನೆ? ಹರ್ಷ ಅಂದ್ರೆ ಗೊತ್ತಾಯ್ತು, ಯಾಕಂದ್ರೆ ಮಕ್ಕಳಾಗಿದಾಗ ಹರ್ಷ ಆಗ್ತದೆ. ಆದ್ರೆ ಶೋಕ ಅಂದ್ರೆ ಏನು? ಮೋಸ್ಟ್ಲಿ ಅವನು ಏನು ಆಲೋಚನೆ ಮಾಡ್ತಾನೆ, ಮೋಸ್ಟ್ಲಿ ತುಂಬಾ ತುಂಟನಾಗಿರ್ಬಹುದು, ಅದಕ್ಕೆ ನನಗೆ ಆ ರೀತಿ ಸ್ವಲ್ಪ ಶೋಕ ಬರ್ಬೋದು. ಅಥವಾ ಅವನು ಸ್ವಲ್ಪ ಏನು ನೋಡ್ಲಿಕ್ಕೆ ಕುರೂಪಿ ಅಥವಾ ಈ ರೀತಿ ಏನಾದ್ರೂ ಆಗಿ ನನಗೆ ಸ್ವಲ್ಪ ಶೋಕ ಬರಬಹುದು ಅಂತ ಈ ರೀತಿ ಆಲೋಚನೆ ಮಾಡಿ, ಮಕ್ಕಳಾಗದೇ ಇರುವುದಕ್ಕಿಂತ ಈ ತರ ಮಕ್ಕಳಾದ್ರೆ ಪರವಾಗಿಲ್ಲ, ಇದೇ ಒಳ್ಳೇದು ಅಂತ ಅವನು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾನೆ. ಅಂಗೀರ ಋಷಿಗಳು ಹೊರಡ್ತಾರೆ. ಸೊ ಇಲ್ಲಿ ಕೃತದ್ಯುತಿ ಪ್ರೆಗ್ನೆಂಟ್ ಆದ್ಲು, ಆಮೇಲೆ ಮಗನೂ ಹುಟ್ಟಿದ. ಸೊ ಮಗ ಹುಟ್ಟಿದಾಗ ಚಿತ್ರಕೇತು ಮಹಾರಾಜ ಈಸ್ ವೆರಿ ಹ್ಯಾಪಿ. ಏನು ತುಂಬಾ ಸಂತೋಷ, ಏನು ಎಷ್ಟೋ ವರ್ಷಗಳ ನಂತರ ಮಗು ಹುಟ್ಟಿದಾನೆ. ಆವಾಗ ಏನಾಗ್ತದೆ, ಚಿತ್ರಕೇತು ಮಹಾರಾಜನ ಸಂಪೂರ್ಣ ಕಾನ್ಸಂಟ್ರೇಷನ್, ಈ ಮನಸ್ಸು ಎಲ್ಲ ಕೃತದ್ಯುತಿ ಮತ್ತು ಆ ಮಗುವಿನ ಮೇಲೆ ಇತ್ತು.
ಉಳಿದ ಹೆಂಡತಿಯರು ಇದ್ದಾರಲ್ಲ, ಎಷ್ಟು 99 ಲಕ್ಷ ಎಷ್ಟೋ ಇದ್ದಾರೆ, ಅವರನ್ನೆಲ್ಲ ನೆಗ್ಲೆಕ್ಟ್ ಮಾಡಿ, ಅಂದ್ರೆ ತಿರಸ್ಕಾರ, ಅವರ ಬಗ್ಗೆ ಗಮನ ಕೊಡುವುದಿಲ್ಲ, ಯಾವಾಗ್ಲೂ ಮಗ ಮಗ. ಸೊ ಈ ರೀತಿಯಲ್ಲಿ ದಿನಗಳು ಹೋಗ್ತಾ ಇತ್ತು. ಇವರಿಗೆ ಈ ತಿರಸ್ಕೃತ ಭಾವ ಇದನ್ನು ನೋಡಿದಾಗ ಹೆಂಡತಿಯರು ಆಲೋಚನೆ ಮಾಡಿದ್ರು, ನಮಗೇನು, ನಮ್ಮ ತಪ್ಪೇನಿದೆ, ಆ ಸ್ವೀಟ್ ರೈಸ್ ಅನ್ನು ನಮಗೂ ಕೊಟ್ಟಿದ್ರು, ನಮಗೂ ಒಂದು ಮಗು ಆಗ್ತಾ ಇತ್ತು, ಆದ್ರೆ ನಮ್ಗೆ ಕೊಟ್ಟಿಲ್ಲ, ಕೃತಜ್ಞತೆಗೆ ಕೊಟ್ಟಿದ್ದಾನೆ. ಸೊ ನಮ್ಮ ತಪ್ಪೇನಿದೆ ಅಂತ ಈ ರೀತಿ ದೇ ಬಿಕಮ್ ಅನ್ಹ್ಯಾಪಿ, ತುಂಬಾ ಬೇಜಾರಾಯ್ತು. ಮತ್ತೆ ಬೇಜಾರಾಗಿದ್ದಕ್ಕಿಂತ ಜಾಸ್ತಿ ಏನಾಗ್ತದೆ, ಹೃದಯದಲ್ಲಿ ಮಾತ್ಸರ್ಯ ಭಾವ. ಅದಕ್ಕೆ ಅಫ್ಕೋರ್ಸ್ ಇದರಲ್ಲಿ ಸಮಯ ಇದ್ರೆ ತುಂಬಾ ಡೀಟೇಲ್ ಆಗಿ ವರ್ಣಿಸ್ತಾ ಹೋಗ್ಬೋದು. ಆದ್ರೆ ಸಮಯ ಅಭಾವ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ. ಸೊ ಕೃತದ್ಯುತಿ ಮಗ ಇದ್ದಾನೆ. ಈ ಎಲ್ಲ ಉಳಿದ ಹೆಂಡತಿಯರು ಏನ್ ಮಾಡಿದ್ರು, ಆ ಮಗುವಿಗೆ ಪಾಯ್ಸನ್, ವಿಷವನ್ನು ಕೊಟ್ರು. ಕೃತದ್ಯುತಿ ಏನೋ ಆಲೋಚನೆ ಮಾಡ್ತಾ ಇದ್ದಾಳೆ, ಈಗ ಮಗುವನ್ನು ನೋಡು, ತುಂಬಾ ಜೋರಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಇವಳು ಸುಮ್ಮನೆ ನೋಡ್ತಾ ಇದ್ಲು. ಆದರೆ ಮಗು ಹೇಳ್ತಾ ಇಲ್ಲ, ಎಚ್ಚರಗೊಳ್ತಾ ಇಲ್ಲ. ಆವಾಗ ಸ್ವಲ್ಪ ಸಮಯ, ತುಂಬಾ ಸಮಯದ ನಂತರ ಕೃತದ್ಯುತಿ ಏನು ಹೇಳ್ತಾಳೆ, ಮೇಡ್ ಸರ್ವೆಂಟ್ ಅವಳಿಗೆ ಹೋಗಿ ಮಗುವನ್ನು ಕರೆದುಕೊಂಡು ಬಾ. ಆವಾಗ ಆ ಮೇಡ್ ಸರ್ವೆಂಟ್ ಅಲ್ಲಿ ಹೋದಾಗ ಆ ಮೇಡ್ ಸರ್ವೆಂಟಿಗೆ ಏನ್ ಕಾಣ್ತದೆ, ಈ ಪ್ರಾಣ ಇದು ಏನು, ಈ ಸೈನ್ಗಳು, ಚಿಹ್ನೆಗಳು ಕಾಣ್ತಾ ಇಲ್ಲ. ಮಗುವಿಗೆ ಎಪ್ಸಿದ್ರೆ ಮಗು ಹೇಳ್ತಾ ಇಲ್ಲ. ಸೊ ಇದು ಏನು ಅಂತ ನೋಡ್ಬೇಕಾದ್ರೆ ಗೊತ್ತಾಯ್ತು, ಮಗು ದೇಹವನ್ನು ಬಿಟ್ಟಿದೆ ಅಂತ. ಅದಕ್ಕೆ ಅವಳು ಅಲ್ಲೇ ಕುಸ್ತು ಬಿದ್ದು ಬಿಡ್ತಾಳೆ. ಕೃತದ್ಯುತಿ ಇವನ್ ಬರಲಿಲ್ಲ ಅಂತ ಇವಳು ಬಂದು ನೋಡ್ತಾಳೆ, ಅವಳಿಗೂ ಗೊತ್ತಾಗ್ತದೆ ಮಗು ಸತ್ತು ಹೋಗಿದೆ. ಅದಕ್ಕೆ ಕೃತದ್ಯುತಿ ಸಹ ಅನ್ಕಾನ್ಶಿಯಸ್, ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳೆ. ಆವಾಗ ಉಳಿದ ಎಲ್ಲ ಇಲ್ಲಿ ಆಸ್ಥಾನದಲ್ಲಿರುವಂತ ಉಳಿದ ಪ್ರಜೆಗಳು, ಉಳಿದ ಇವರು ಹೆಂಡತಿಯರು, ಅವರೆಲ್ಲ ಬರ್ತಾರೆ. ಹೆಂಡತಿಯರು ಏನ್ ಮಾಡ್ತಾರೆ, ಅತ್ತ ಹಾಗೆ ಆಕ್ಷನ್ ಮಾಡ್ತಾರೆ. ಅವ್ರಿಗೆ ಗೊತ್ತು ಏನು, ವಿಷ ಹಾಕಿರೋದ್ರಿಂದ ಮಗು ಸತ್ತೋಗಿದೆ ಅಂತ. ಸೊ ಆದ್ರೆ ಇದು ಆಕ್ಟಿಂಗ್ ಮಾಡ್ತಾರೆ, ನಾಟಕ ಮಾಡ್ತಾರೆ, ಏನು ಅತ್ತಾಗೆ ನಾಟಕ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲದೆ ಹಾಗೆ. ಸೊ ಈಗ ಚಿತ್ರಕೇತುನು ಬಂದ, ಅವನಿಗೆ ತುಂಬಾ ಶೋಕ ಆಗಿದೆ. ಸೊ ಆವಾಗ ಗೊತ್ತಾಗ್ತದೆ, ಏನೋ ಅಂಗಿರ ಋಷಿಗಳು ಏನು ಹೇಳಿದ್ರು, ಹರ್ಷ ಶೋಕಪ್ರದ ಈ ತರ ಹೇಳಿದ್ರು. ಸೊ ಈಗ ಶೋಕ ಬಂದಿದೆ. ಸೊ ಅಂಗೀರ ಅಂಡರ್ಸ್ಟುಡ್, ಏನು ಇವರು ಚಿತ್ರಕೇತು ಅಂಡರ್ಸ್ಟುಡ್, ಏನು ಈಗ ನನ್ನ ಮಗು ದೇಹವನ್ನು ಬಿಟ್ಟಿದ್ದಾನೆ, ತುಂಬಾ ಲ್ಯಾಮೆಂಟೇಷನ್ಸ್. ಆದ್ರೆ ಅದೇ ಸಮಯದಲ್ಲಿ ಏನಾಗ್ತದೆ, ಅಂಗೀರ ಋಷಿಗಳು ನಾರದ ಮುನಿಗಳ ಜೊತೆ ಬರ್ತಾರೆ. ಆವಾಗ ಈ ಚಿತ್ರಕೇತುವನ್ನು ನೋಡ್ತಾರೆ, ಶೋಕದಲ್ಲಿ ಇದ್ದಾನೆ. ಆವಾಗ ಸಾಧುಗಳ ಕರ್ತವ್ಯ ಏನು, ಗೃಹಸ್ಥರನ್ನು ಎನ್ಲೈಟನ್. ಸೊ ಅದಕ್ಕೆ ಅಂಗೀರ ಋಷಿಗಳು ಮತ್ತೆ ನಾರದ ಮುನಿಗಳು ಏನು, ಚಿತ್ರಕೇತುವನ್ನು ಎನ್ಲೈಟನ್ ಮಾಡಿ ಜ್ಞಾನ ನೀಡಬೇಕಲ್ವಾ. ಸಂಸಾರದಲ್ಲಿ ಮೋಹಕ್ಕೆ ಒಳಗಾಗಿ ಇರ್ತಾರೆ. ಸೊ ಅದಕ್ಕೆ ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾರೆ, ಗ್ರಹಂ ಅಂಧಕೂಪಂ ಅಂದ್ರೇನು, ಡೀಪ್ ಡಾರ್ಕ್ ವೆಲ್. ಈ ಬಾವಿಯೊಳಗಡೆ ನೀರಿರಲಿಲ್ಲ, ಆಮೇಲೆ ತುಂಬಾ ಕತ್ತಲೆ. ಆವಾಗ ಏನಾಗ್ತದೆ, ಡೀಪ್ ಡಾರ್ಕ್ ವೆಲ್. ಒಬ್ನು ಕೆಳಗೆ ಬಿದ್ರೆ, ಬಾವಿಯೊಳಗೆ ಬಿದ್ರೆ ಮೇಲೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ, ಆ ರೀತಿ ಇದ್ದಾಗ. ಸೊ ಅದಕ್ಕೆ ಇಲ್ಲಿ ಸಂಸಾರ ಏನು, ಗ್ರಹಮಯ ಮೇದಿ ಜೀವನವನ್ನು ಗ್ರಹಂ ಅಂಧಕೂಪಂ ಇದಕ್ಕೆ ಹೋಲಿಸುವುದು. ಆದ್ರೆ ಗೃಹಸ್ಥ ಆಶ್ರಮ ಇದು ಸೇಕ್ರೆಡ್ ಆಶ್ರಮ. ಯಾಕೆ, ಗೃಹಸ್ಥಾಶ್ರಮದಲ್ಲಿ ಕೃಷ್ಣನೇ ಜೀವನದ ಮಧ್ಯೆ ಇರ್ತಾನೆ.
ಸೊ ಅದರಿಂದ ಗೃಹಮೇಧಿ ಜೀವನವನ್ನು ಒಬ್ನು ಮಾಡಬಾರ್ದು, ಗೃಹಸ್ಥ ಜೀವನವನ್ನು ಒಬ್ನು ನಡೆಸಬೇಕು. ಸೊ ಇಲ್ಲಿ ಅದನ್ನೇ ಅಂಗೀರ ಋಷಿಗಳು ಮತ್ತು ನಾರದ ಮುನಿಗಳು ಹೇಳ್ತಾರೆ. ಏನು, ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಚಿತ್ರಕೇತು ಮಹಾರಾಜನಿಗೆ. ಏನು, ಈ ಶವದ ಜೊತೆ ನಿನ್ನ ಸಂಬಂಧ ಏನಿದೆ, ಭೂತಕಾಲದಲ್ಲಿ ಮತ್ತೆ ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯ ಕಾಲದಲ್ಲಿ ನಿನ್ನ ಸಂಬಂಧ ಏನು ಶವದ ಜೊತೆಗೆ? ಆಮೇಲೆ ಅವರು ಏನು ವರ್ಣನೆಯನ್ನು ಮಾಡ್ತಾರೆ, ಟೆಂಪರರಿ ನೇಚರ್ ಆಫ್ ದಿ ಮೆಟೀರಿಯಲ್ ವರ್ಲ್ಡ್, ಏನು ತಾತ್ಕಾಲಿಕವಾಗಿ ಇದೆ ಎಲ್ಲ ಈ ಭೌತಿಕ ಲೋಕ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಎರಡು ಪ್ರೈಮರಿ ಸ್ವಭಾವ ಇದೆ ಭೌತಿಕ ಪ್ರಕೃತಿದು. ಯಾವುದು? ದುಃಖಾಲಯ. ದುಃಖಾಲಯ ಅಂದ್ರೇನು? ಆಲಯ ಅಂದ್ರೇನು? ದುಃಖಗಳ ಆಲಯ, ದುಃಖಗಳಿಂದ ತುಂಬಿದೆ. ಮತ್ತು ಇಲ್ಲ, ನೀವು ಒಬ್ರು ಕೆಲವರು ಹೇಳ್ಬೋದು, ಏನು ಇಲ್ಲ ದುಃಖಗಳು ಇಲ್ಲ, ಸುಖ ಇದೆ, ಸುಖನೂ ಇದೆ. ಆಯ್ತು, ಸುಖ ಇದ್ರೂ ಸಹ ಅದೇನು ಹೇಳ್ತಾರೆ, ಅಶಾಶ್ವತಂ. ಸುಖ ಇದ್ರೂ ಕೂಡ ಅದು ಅಶಾಶ್ವತವಾಗಿದೆ, ಟೆಂಪರರಿ ಆಗಿದೆ. ಇವತ್ತು ಸುಖ ಇರಬಹುದು, ಸ್ವಲ್ಪ ಸಮಯದ ನಂತರ ಸುಖ ಹೋಗ್ತದೆ, ದುಃಖ ಮತ್ತೆ ಬರ್ತದೆ. ಅಥವಾ ಕೊನೆಯ ತನಕ ಸುಖ ಇದ್ರೂ ಸಹ ಒಬ್ನು ದೇಹವನ್ನು ಬಿಡಬೇಕು. ಸೊ ಇಟ್ಸ್ ಟೆಂಪರರಿ. ಸೊ ಅದ ಟೆಂಪರರಿ ನೇಚರ್ ಆಫ್ ದ ಮೆಟೀರಿಯಲ್ ನೇಚರ್, ಭೌತಿಕ ಪ್ರಕೃತಿಯ ಅಶಾಶ್ವತ ಈ ಸ್ವಭಾವವನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಏನು, ನೀನು ನಿಜವಾದ ವ್ಯಕ್ತಿಯನ್ನು ನೋಡಿದ್ದೀಯಾ? ನೀನು ಈಗ ಶವವನ್ನು ನೋಡ್ತಾ ಇದ್ದೀಯ, ನಿಜವಾದ ನಿನ್ನ ಮಗು, ಆ ವ್ಯಕ್ತಿ ಯಾರು ಅಂತ ನೋಡಿದ್ದೀಯಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆಯನ್ನು ಕೇಳಿದಾಗ ಚಿತ್ರಕೇತು ಮಹಾರಾಜಿಗೆ ಅರ್ಥ ಆಗ್ತದೆ. ಆವಾಗ ಇನ್ನೂ ಮುಂದೆ ವಿವರಿಸ್ತಾ ಹೋದಾಗ, ಸಮುದ್ರದ ದಡ ಇದೆ, ಎಷ್ಟೊಂದು ಮರಳುಗಳು ಇದೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಲಕ್ಷಗಟ್ಟಲೆ ಮರಳಿನ ಕಣಗಳು ಇರಬಹುದು, ಆದ್ರೆ ಕಾಲಿಗೆ ಕೆಲವೇ ಕಣಗಳು ಮಾತ್ರ ತಾಗ್ತದೆ. ಅದು ತಾಗಿದ್ದು ಸಹ ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೆ ಆ ತಾಗಿದ ಕಣಗಳು ಸಹ ಪಾದವನ್ನು ಬಿಟ್ಟು ಹೋಗ್ತದೆ. ಅದೇ ರೀತಿ ಈ ಭೌತಿಕ ಸಂಸಾರದಲ್ಲಿ ಕೆಲವು ಜೀವಾತ್ಮಗಳು ಜೊತೆಗೆ ಬರ್ತಾರೆ, ಕೆಲವೇ ಸಮಯಗಳ ಕಾಲ ಜೊತೆಗೆ ಇರ್ತಾರೆ, ಆಮೇಲೆ ಬಿಟ್ಟು ಬಿಡುವ ಸಮಯ ಕೂಡ ಬರ್ತದೆ. ವಿ ಹ್ಯಾವ್ ಟು ಲೀವ್. ಇಲ್ಲಿ ಕೂಡ ಈಗ ಸಪೋಸ್ ಇಲ್ಲಿ ಈ ಪ್ರಸ್ತುತ ಸಮಯ ಏನು 9-8 ಆಯ್ತು, ಸಂಡೇ ಎಲ್ಲ ನಾವು ನೋಡ್ಬೋದು. ಇಲ್ಲಿಂದ 100 ವರ್ಷಗಳ ನಂತರ ಇದೇ ಸ್ಥಳದಲ್ಲಿ ಏನಾಗ್ತಾ ಇರ್ತದೆ? 100 ವರ್ಷಗಳ ನಂತರ ಪ್ರೊಬೆಬಲಿ ನಾವು ಬೇರೆ ದೇಹದಲ್ಲಿ ಇರ್ತೇವೆ. ಸೊ ಎವ್ರಿಥಿಂಗ್ ಈಸ್ ಚೇಂಜ್ಡ್. ಸೊ ಬದಲಾವಣೆ. ಸೊ ಈ ರೀತಿ ಆಗ್ತದೆ. ಸೊ ಈ ರೀತಿ ಹೇಳಿದಾಗ ಎವ್ರಿಥಿಂಗ್ ಕೆನಾಟ್ ಸ್ಟೇ ಫಾರ್ ಎವರ್. ಶಾಶ್ವತವಾಗಿ ಈ ಜಗತ್ತಿನಲ್ಲಿ ಎಲ್ಲವೂ ಒಂದೇ ರೀತಿ ಇರಬೇಕು ಅಂದ್ರೆ ಅದು ಸಾಧ್ಯ ಆಗುವುದಿಲ್ಲ ಅಂತ ಅಂಗಿರ ಋಷಿಗಳು ಹೇಳಿದಾಗ ಚಿತ್ರಕೇತು ಮಹಾರಾಜರಿಗೆ ಎನ್ಲೈಟನ್. ಸೊ ಅದರಿಂದ ಹೇಳ್ತಾರೆ, ನಮ್ಮ ಕರ್ತವ್ಯಗಳನ್ನು ಮಾತ್ರ ನಾವು ಮಾಡಬೇಕು. ಸೊ ನಮ್ಮ ಸುಪ್ರೀಂ ಪೇರೆಂಟ್ ಯಾರು? ಪರಮಪಿತ ಶ್ರೀ ಕೃಷ್ಣ. ಮತ್ತೆ ಉಳಿದ ಎಲ್ಲ ಪದವಿಗಳು ಏನಿದೆ ಅದು ತಾತ್ಕಾಲಿಕವಾಗಿ ನಮ್ಗೆ ಭೌತಿಕವಾದ ಡೆಸಿಗ್ನೇಷನ್ಸ್ಗಳು, ಅದು ಸಿಗ್ತದೆ, ಆಮೇಲೆ ಅದು ಹೋಗ್ತದೆ, ಅದು ಅಶಾಶ್ವತ ಅಂತ ಈ ರೀತಿ ಹೇಳ್ತಾರೆ. ಸೊ ಆವಾಗ ಅಂಗಿರ ಋಷಿಗಳು ಹೇಳಿದಾಗ ಇವನಿಗೆ ಚಿತ್ರಕೇತು ಸ್ಲೋಲಿ ಅವನಿಗೆ ಸಾಕ್ಷಾತ್ಕಾರಗಳು ಬರ್ತಾ ಇದ್ವು. ಆಮೇಲೆ ಮುಂದೆ ಮತ್ತೆ ಹೇಳ್ತಾರೆ, ಏನು, ಗಂಧರ್ವಪುರಿಗಳು ಇದೆ. ಗಂಧರ್ವಪುರಿಗಳು, ನಾವು ಗಂಧರ್ವಪುರಿ ಎಷ್ಟು ನಮ್ಗೆ ಈಗ ಕೆಲವು ದೊಡ್ಡ ದೊಡ್ಡ ಅರಮನೆಗಳು ಇದನ್ನು ನೋಡಿದಾಗ್ಲೇ ಏನು ಅನ್ನಿಸ್ತದೆ, ಅರಮನೆಗಳಲ್ಲಿ ತುಂಬಾ ಸುಖಿಯಾಗಿ ಇರ್ತಾರೆ ಅಂತ ಈ ರೀತಿಯ ಭಾವನೆಗಳು ಬರ್ತದೆ. ಆದ್ರೆ ಗಂಧರ್ವ ಲೋಕ, ಸ್ವರ್ಗಲೋಕದಲ್ಲಿ ಇನ್ನೂ ಎಷ್ಟು ಜಾಸ್ತಿ ಎಂಜಾಯ್ಮೆಂಟ್ಸ್ಗಳು ಇದೆ. ಸೊ ಅದನ್ನು ಸಹ ಅಂಗೀರ ಋಷಿಗಳು ಏನು ಹೇಳ್ತಾರೆ, ಗಂಧರ್ವಪುರ ಇದ್ರೂ ಕೂಡ ಅದು ಸಹ ಏನು ಇಲ್ಯೂಷನ್ಸ್ಗಳು, ಮೋಹಗಳು. ಸೊ ಈ ರೀತಿ ಮೋಹಕ್ಕೆ ಯಾಕೆ ಒಳಗಾಗ್ಬೇಕು ಒಬ್ಬನು? ಈ
ಅನಗತ್ಯವಾದ ಅಟ್ಯಾಚ್ಮೆಂಟ್ಗಳು ಏನಿದೆ ಈ ಬಂಧನದ ಇದನ್ನು ತ್ಯಾಗ ಮಾಡು, ಇದನ್ನು ಬಿಟ್ಟು ಬಿಡು. ಲೀವ್ ದ ಅನ್ನೆಸೆಸರಿ ಅಟ್ಯಾಚ್ಮೆಂಟ್, ಇದನ್ನು ಬಿಟ್ಟು ಬಿಡು ಅಂತ ಹೇಳ್ತಾನೆ. ಆವಾಗ ನಾರದ ಮುನಿಗಳು ಮಾತನಾಡ್ಲಿಕ್ಕೆ ಆರಂಭ. ನಾರದ ಮುನಿಗಳು ಏನ್ ಹೇಳ್ತಾರೆ, ನಾನು ನಿನಗೆ ಒಂದು ಮಂತ್ರವನ್ನು ನೀಡ್ತೇನೆ. ಆ ಮಂತ್ರವನ್ನು ನೀನು ಸರಿಯಾಗಿ ಜಪ ಮಾಡಿದ್ರೆ 7 ದಿನಗಳ ಒಳಗೆ ದೇವೋತ್ತಮ ಪರಮ ಪುರುಷ ಸಂಕರ್ಷಣನನ್ನು ನೀನು ನೋಡಬಹುದು ಅಂತ. ಆ ರೀತಿ ಹೇಳಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಮಿಸ್ಟಿಕ್ ಸಿದ್ಧಿ ಏನಿದೆ, ಮಿಸ್ಟಿಕ್ ಇದರಿಂದ ಆ ಶವದ ಬಾಲಕನನ್ನು ಮತ್ತೆ ಪುನಃ ಜೀವಂತ ತರ್ತಾರೆ. ಆಮೇಲೆ ಆ ಬಾಲಕ ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಸೊ ನಾರದ ಮುನಿಗೆ ಏನ್ ಹೇಳ್ತಾರೆ, ನೀನು ಏನು ಮಾಡ್ತಾ ಇದ್ದಿ ಹೇಳು, ನಿನ್ನ ತಂದೆ ತಾಯಿಗಳಿಗೆ ಹೇಳು, ಶೋಕದಲ್ಲಿದ್ದಾರೆ ನೋಡು. ಆವಾಗ ಆ ಬಾಲಕ ಏನು ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾನೆ, ಯಾವ ಜನ್ಮದ ತಂದೆ ತಾಯಿಗಳು, ನನಗೆ ಈಗ ಸ್ವಲ್ಪ ದಿಗ್ಭ್ರಮೆ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೊಂದು ಜನ್ಮಗಳನ್ನು ಪಡೆದಿದ್ದೇನೆ, ಎಷ್ಟೊಂದು ತಂದೆ ತಾಯಿಗಳು, ಇವರು ಯಾವ ಜನ್ಮದ ತಂದೆ ತಾಯಿಗಳು ಅಂತ ಆ ರೀತಿ ಹೇಳ್ತಾರೆ. ಮತ್ತೆ ಮುಂದೆ ಆ ಬಾಲಕ ಜೀವಾತ್ಮ ಮತ್ತು ಭಗವಂತನ ನಡುವೆ ಇರುವಂತಹ ರಿಲೇಶನ್ಶಿಪ್ ಸಂಬಂಧವನ್ನು ಹೇಳ್ತಾನೆ. ಮತ್ತೆ ಲಿವಿಂಗ್ ಎಂಟಿಟಿ ಹೇಗೆ ಸೂಕ್ಷ್ಮ, ಇನ್ಸಿಗ್ನಿಫಿಕೆಂಟ್ ಸೂಕ್ಷ್ಮ, ನಮ್ಗೆ ಜೀವಾತ್ಮದ ಸೈಜ್ ಗೊತ್ತು ಅಲ್ವಾ, ಭಗವದ್ಗೀತೆಯಲ್ಲಿ ತುಂಬಾ ಸುಂದರವಾಗಿ ವಿವರಿಸ್ತಾರೆ. ಬೇಸಿಕಲಿ ಅದು ನಮ್ಮ ಉಪನಿಷತ್ಸ್ಗಳಿಂದ ಬಂತು. 1/10,000 ಆಫ್ ಟಿಪ್ ಆಫ್ ದ ಹೇರ್. ಸೊ ಅದೆಲ್ಲ ಗೊತ್ತು. ಸೂಕ್ಷ್ಮ ಜೀವಾತ್ಮ ಸೂಕ್ಷ್ಮ. ಆಮೇಲೆ ಬೇರೆ ಬೇರೆ ಭೌತಿಕ ದೇಹಗಳನ್ನು ಪಡಿತಾ ಇರ್ತದೆ. ಸೊ ಇದು ನಿರಂತರವಾಗಿ ನಡೀತಾ ಇರ್ತದೆ. ಇದನ್ನೆಲ್ಲ ಬಾಲಕ ಹೇಳ್ತಾನೆ ಚಿತ್ರಕೇತು. ಆವಾಗ ಚಿತ್ರಕೇತುವಿಗೆ ಸಂಪೂರ್ಣವಾಗಿ ಎನ್ಲೈಟನ್ ಆಗ್ತದೆ. ಸೊ ಆಮೇಲೆ ಆ ಬಾಲಕ ಮತ್ತೆ ಅವನು ಬಿಟ್ಟು ಹೋಗ್ತಾನೆ, ಆ ದೇಹ ಬಿಟ್ಟು ಹೋಗ್ತಾನೆ. ಸೊ ಈಗ ಅವನಿಗೆ ನಾರದ ಮುನಿಗಳಿಗೆ ಗೊತ್ತಾಯ್ತು, ಚಿತ್ರಕೇತುವಿಗೆ ಸಾಕ್ಷಾತ್ಕಾರ ಆಗಿದೆ. ಸೊ ಅದಕ್ಕಾಗಿ ನಾರದ ಮುನಿಗಳು ಅವರು ಹೇಳಿದಾಗ ಏನ್ ಮಾಡ್ತಾರೆ, ಸೊ ಸಂಕರ್ಷಣ ಮಂತ್ರವನ್ನು ಚಿತ್ರಕೇತು ಮಹಾರಾಜರಿಗೆ ಇರ್ತಾರೆ. ಇಟ್ಸ್ ಕಾಲ್ಡ್ ಸಂಕರ್ಷಣ ಮಂತ್ರ. ಸೊ ಅದನ್ನು ಇವರು ಚಿತ್ರಕೇತು ಮಹಾರಾಜ ಅವನು ಅದನ್ನು ಸರಿಯಾಗಿ ಜಪ ಮಾಡ್ತಾನೆ. ನಾರದ ಮುನಿಗಳು ಹೇಗೆ ಹೇಳಿದ್ದಾರೆ ಅದೇ ರೀತಿ ಜಪ ಮಾಡ್ತಾನೆ. ಕೇವಲ 7 ದಿನಗಳು. ನಾವು ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ವರ್ಷದಿಂದ ಜಪ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರ್ಬೋದು 20 ವರ್ಷ, ಕೆಲವು 5 ವರ್ಷ ಅಥವಾ 30 ವರ್ಷನೇ ಇರ್ಬೋದು. ಆದ್ರೆ ಭಗವಂತನನ್ನು ಕೆಲವರು ನೋಡಿರ್ಬೋದು, ಆದ್ರೆ ಎಷ್ಟು ಜನ ನೋಡಿದ್ದೇವೆ ನಮ್ಗೆ ಗೊತ್ತು. ಆದ್ರೆ ಚಿತ್ರಕೇತು ಮಹಾರಾಜ 7 ದಿನಗಳಲ್ಲಿ, ಕೇವಲ 7 ದಿನಗಳು ಯಾರನ್ನು ನೋಡ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷ ಲಾರ್ಡ್ ಸಂಕರ್ಷಣನನ್ನು ನೋಡಿದ. ಸಂಕರ್ಷಣ ಭಗವಂತ ಬಂದಿದ್ದಾನೆ 4 ಕುಮಾರರ ಜೊತೆಗೆ. ಮತ್ತೆ ಚಿತ್ರಕೇತು ಮಹಾರಾಜ ನೋಡ್ತಾ ಇದ್ದಾನೆ ಯಾರು, ಸಂಕರ್ಷಣನನ್ನು ನೋಡಿದಾಗ ಚಿತ್ರಕೇತು ಮಹಾರಾಜ ಸ್ವಾಭಾವಿಕವಾಗಿ ಭಗವಂತನ ನೋಡಿದಾಗ, ನಾವಿಲ್ಲಿ ಬಂದಾಗ ಸಹ ಭಗವಂತನ ಜೊತೆಗೆ ಇಲ್ಲಿ ಮುಂದೆ ಬಂದಾಗ ಪ್ರಪ್ರಥಮವಾಗಿ ನಾವು ಏನ್ ಮಾಡ್ಬೇಕು, ಕೆಲವರು ಬಂದ ತಕ್ಷಣ ಲಿಸ್ಟ್ ಇರ್ತದೆ, ಏನು ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಫುಲ್ ಲಿಸ್ಟ್. ಅದನ್ನ ಲಿಸ್ಟ್ಗಳನ್ನು ಆಮೇಲೆ, ಏನು ಲಿಸ್ಟ್ಗಳಂದ್ರೆ ಭೌತಿಕ ಲಿಸ್ಟ್ಗಳನ್ನು ಹೇಳ್ಬಾರ್ದು. ಪ್ರಪ್ರಥಮವಾಗಿ ಭಗವಂತನನ್ನು ನೋಡಿದ ತಕ್ಷಣ ಗ್ಲೋರಿಫೈ, ದಟ್ ಈಸ್ ದ ಫಸ್ಟ್ ಸ್ಟೆಪ್. ಏನು, ಭಗವಂತನನ್ನು ಗ್ಲೋರಿಫೈ ಮಾಡು. ಅಟ್ಲೀಸ್ಟ್ ಭಗವಂತ ನೀನು ಎಷ್ಟು ಸುಂದರನಾಗಿ ಕಾಣ್ತಾ ಇದ್ದೀಯಾ, ಲುಕಿಂಗ್ ಸೋ ಬ್ಯೂಟಿಫುಲ್, ಅಟ್ಲೀಸ್ಟ್ ಅದನ್ನಾದ್ರೂ ಗ್ಲೋರಿಫೈ ಮಾಡ್ಬೇಕು. ಅಥವಾ ಇಲ್ಲಿ ಬೇರೆ ಬೇರೆ ಆಚಾರ್ಯರು ಅಥವಾ ಬೇರೆ ಬೇರೆ ದೊಡ್ಡ ರಾಜಋಷಿಗಳು ಅವರು ಹೇಗೆ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ ಅದನ್ನು ಪ್ರಾರ್ಥನೆ ಮಾಡಿ. ಇಲ್ಲಿ ಚಿತ್ರಕೇತು ಮಹಾರಾಜ ಅದನ್ನೇ ಲಾರ್ಡ್ ಸಂಕರ್ಷಣನನ್ನು ನೋಡಿದ. ಸಂಕರ್ಷಣ ಪ್ರಪ್ರಥಮವಾಗಿ ಏನು ಹೇಳಿದ, ನಿನ್ನ ಈ ರಂಧ್ರಗಳಿಂದ ಎಷ್ಟೊಂದು ಕೋಟಿ ಕೋಟಿ ಬ್ರಹ್ಮಾಂಡಗಳು ಹೊರಗೆ ಬರ್ತಾ ಇದೆ. ನೀನು ಒಮ್ನಿಸಿಯಂಟ್ ಲಾರ್ಡ್, ನೀನು ದೇವೋತ್ತಮ ಪರಮ ಪುರುಷ, ಮತ್ತು ಸೃಷ್ಟಿ ಸ್ಥಿತಿ
ಲಯ ಇದನ್ನು ನೀನೇ ಮಾಡ್ತೀಯ. ಈ ರೀತಿ ಭಗವಂತನನ್ನು ಗ್ಲೋರಿಫೈ ಮಾಡ್ಲಿಕ್ಕೆ ಆರಂಭ ಮಾಡಿ. ಮತ್ತೆ ಅವನು ಅಷ್ಟೇ ಅಲ್ಲ, ಆಕ್ಚುಲಿ ಆ ಪ್ರೇಯರ್ಸ್ ಗಳನ್ನು ನೋಡಿದರೆ ತುಂಬಾ ಉದ್ದ ಇದೆ. ಭಾಗವತ ಧರ್ಮ ಇದನ್ನು ಗ್ಲೋರಿಫೈ ಮಾಡ್ತಾನೆ. ಮತ್ತು ಕಾಮ್ಯ ಕರ್ಮ ಮತ್ತು ಭಾಗವತ ಧರ್ಮದ ನಡುವೆ ಇರುವಂತ ಅಂತರ ಏನು ಇದನ್ನೆಲ್ಲ ಹೇಳ್ತಾನೆ. ಸೊ ಈಗ ಭಗವಂತನನ್ನು ನೋಡಿದಾಗ ಏನನ್ನಿಸ್ತದೆ, ಅದು ಫೇಸ್ ಟು ಫೇಸ್ ನೋಡ್ತಾ ಇದ್ದಾನೆ. ನಾವು ಹೇಗೆ ನಮ್ಮನ್ನು ನೋಡ್ಕೊಳ್ತಾ ಇದ್ದೇವೆ, ಅದೇ ರೀತಿ ಭಗವಂತನನ್ನು ನೋಡ್ತಾ ಇದ್ದಾನೆ. ಬಿಕಮ್ ವೆರಿ ವೆರಿ ಹ್ಯಾಪಿ. ಸೊ ಸಂಕರ್ಷಣನು ಮಾತನಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಏನು, ಅಂಗೀರ ಋಷಿ ಮತ್ತು ನಾರದ ಮುನಿಗಳ ಕೃಪೆಯಿಂದ ನಿನಗೆ ನನ್ನ ದರ್ಶನ. ಸೊ ಶುದ್ಧ ಭಕ್ತರ ಕೃಪೆ ಇಲ್ಲದೆ ನಾವು ಭಗವಂತನನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಅದು ಅಸಾಧ್ಯ. ಸೊ ಅದಕ್ಕಾಗಿ ಎಷ್ಟೊಂದು ಸ್ಥಳಗಳಲ್ಲಿ ಇದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ನಾವು ಈ ಶ್ರೀಮದ್ ಭಾಗವತವನ್ನು ನೋಡಿರ್ಬಹುದು, ಅಥವಾ ಇಲ್ಲಿ ಭಕ್ತ್ಯಾಮಾಂ ಅಭಿಜಾನಾತಿ ಯವಾನ್ಯಶಾಸ್ಮಿ ತತ್ವತ. ಸೊ ಇದನ್ನೆಲ್ಲ ಎಷ್ಟು ಭಗವದ್ಗೀತೆಯಲ್ಲಿ ನೋಡಿದ್ರು ಸಹ ಕೇವಲ ಭಕ್ತಿಯಿಂದ, ಶುದ್ಧ ಭಕ್ತಿಯಿಂದ ಮಾತ್ರ ಭಗವಂತನನ್ನು ಅರ್ಥ ಮಾಡಿಕೊಳ್ಬಹುದು. ಸೊ ಇದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಸೊ ಶುದ್ಧ ಭಕ್ತರ ಕೃಪೆಯಿಂದ ಭಗವಂತನನ್ನು ನೋಡ್ಬೋದು. ಎಷ್ಟು ಸ್ಟೋರಿಗಳು ಇದೆ. ನಲಕುವರ ಮಣಿಗ್ರೀವ ಏನಾಯ್ತು, ಯಾವ ಸ್ಥಿತಿಯಲ್ಲಿ ಇದ್ರು, ನಾರದ ಮುನಿಗಳ ಕೃಪೆ ಸಿಕ್ಕ. ಧ್ರುವ ಮಹಾರಾಜ ಏನ್ ಮಾಡ್ತಾ ಇದ್ದ, ಭೌತಿಕ ಆಸೆಗಳು ಇತ್ತು. ಭೌತಿಕ ಆಸೆಗಳು ಇದ್ರೂ ಸಹ ಅಲ್ಲಿ ಕೂಡ ನಾರದ ಮುನಿಗಳು ಬಂದು. ಸೊ ನಾರದ ಮುನಿಗಳು ಎಂತೆಂತಹ ಭಕ್ತರ ಆಧ್ಯಾತ್ಮಿಕ ಗುರುಗಳು, ಸ್ಪಿರಿಚುವಲ್ ಮಾಸ್ಟರ್, ಸೊ ಗ್ರೇಟ್ ಪರ್ಸನಾಲಿಟಿ. ಸೊ ಅವರು ನಾರದ ಮುನಿಗಳ ಕೃಪೆಯಿಂದ ನನ್ನ ದರ್ಶನ ಆಗಿದೆ ನಿಮಗೆ. ಸೊ ಈ ರೀತಿ ಹೇಳಿ ಲಾರ್ಡ್ ಸಂಕರ್ಷಣ ಅವರು ಅಂತರ್ಧಾನ. ಆದ್ರೆ ಚಿತ್ರಕೇತು ಮಹಾರಾಜನಿಗೆ ಏನಾಗಿದೆ, ಈಗ ತುಂಬಾ ಹೃದಯದಲ್ಲಿ ಭಗವಂತನ ಬಗ್ಗೆ ಪ್ರೇಮ, ಅಫೆಕ್ಷನ್, ಲವ್ ಅಂಡ್ ಅಫೆಕ್ಷನ್ ಜಾಗೃತ ಆಗಿದೆ. ಆದ್ರೆ ಹೋಗೋ ಮೊದಲು ಸಂಕರ್ಷಣ ಇನ್ನೊಂದು ಸ್ಥಾನವನ್ನು ಚಿತ್ರಕೇತು ಮಹಾರಾಜರಿಗೆ ನೀಡ್ತಾನೆ. ಏನು, ವಿದ್ಯಾಧರ ಪ್ಲಾನೆಟ್ ಏನಿದೆ ಅದಕ್ಕೆ ರಾಜನನ್ನಾಗಿ ಮಾಡ್ತಾನೆ. ಸೊ ಇದು ಎರಡು ವಿಷಯಗಳು ಚಿತ್ರಕೇತು ಮಹಾರಾಜಿಗೆ ಈಗ ಸಿಕ್ಕಿದೆ. ಚಿತ್ರಕೇತು ಮಹಾರಾಜ್ ಸಂಕರ್ಷಣ ಅಂತರ್ಧಾನ ಆದ್ಮೇಲೆ ಸ್ವಾಭಾವಿಕವಾಗಿ ವಿದ್ಯಾಧರ ಈ ಪ್ಲೇನ್ ಏನಿರ್ತದೆ ಅದು ಅವರಿಗೆಲ್ಲ ಈ ನೌಕೆಗಳು, ವಿಮಾನ ನೌಕೆಗಳು ಆ ರೀತಿ ಎಲ್ಲ ಇರ್ತದೆ, ಅದರಲ್ಲಿ ಹೋಗ್ತಾ ಇರ್ತಾನೆ. ಯಾರ ಜೊತೆ, ವಿದ್ಯಾಧರ ಯುವತಿಯರ ಜೊತೆ. ಆದ್ರೆ ಈ ವಿದ್ಯಾಧರ ಯುವತಿಯರ ಜೊತೆ ಹೋಗ್ಬೇಕಾದ್ರೆ ಏನು ಕಾಮದ ಭಾವನೆ ಇರ್ಲಿಲ್ಲ, ಭಗವಂತನನ್ನು ಗ್ಲೋರಿಫೈ ಮಾಡುದು. ಸೊ ಭಗವಂತನ ಗುಣಗಳ ವರ್ಣನೆ, ಮಹಿಮೆಗಳ ವರ್ಣನೆ, ಇದನ್ನೇ ಮಾಡ್ತಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದ ಚಿತ್ರಕೇತು ಮಹಾರಾಜ್. ಅದೇ ರೀತಿ ಹೋಗ್ಬೇಕಾದ್ರೆ ಇವತ್ತಿನ ಸನ್ನಿವೇಶ ನಮ್ಗೆ ಬರ್ತಾ ಇದೆ. ಏನು, ಇವತ್ತಿನ ಶ್ಲೋಕ ನಾವೇನು ಓದಿರುವುದು ಇಲ್ಲಿ, ಭಗವಾನ್ ವಿಷ್ಣು ರಾಜನಾದ ಚಿತ್ರಕೇತುವಿಗೆ ಪ್ರಖರವಾಗಿ ಹೊಳೆಯುವ ವಿಮಾನವನ್ನು ನೀಡಿದ್ದನು. ಆ ವಿಮಾನವನ್ನೇರಿ ಬಾಹ್ಯಾಕಾಶದಲ್ಲಿ ಸಂಚರಿಸುತ್ತಿದ್ದಾಗ ಶಿವನನ್ನು ಕಂಡನು. ಸೊ ಈ ರೀತಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಈಗ ಶಿವನನ್ನು ನೋಡ್ತಾನೆ. ಅವಾಗ ಶಿವ ಹೇಗೆ ಇದ್ದ ಅಲ್ಲಿ, ಸಿದ್ಧರು ಮತ್ತು ಚಾರಣರು ಶಿವನನ್ನು ಸುತ್ತುಗಟ್ಟಿ. ಶಿವನು ಮಹಾಸಾಧು ಸತ್ಪುರುಷರ ಸಭೆಯಲ್ಲಿ ಕುಳಿತು ಯಾವ ರೀತಿ ಕುಳಿತುಕೊಂಡಿದ್ದ, ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ತೋಳುಗಳಿಂದ ಆಲಂಗಿಸಿಕೊಂಡಿದ್ದ. ಇದನ್ನು ನೋಡಿ ಚಿತ್ರಕೇತು ಮಹಾರಾಜರಿಗೆ ಏನನ್ನಿಸ್ತದೆ, ಅವನಿಗೆ ಸ್ವಲ್ಪ ಮುಜುಗರ, ಅಂದ್ರೆ ಲಿಟಲ್ ಬಿಟ್ ವಂಡರ್ಡ್, ಸರ್ಪ್ರೈಸ್, ಆಶ್ಚರ್ಯ ಆಗ್ತದೆ. ಯಾಕೆ ಆಶ್ಚರ್ಯ ಆಗ್ತದೆ? ಶಿವ ಏನು ಹೇಳಿದ್ರು, ಮಹಾ ಶಂಭು, ವೈಷ್ಣವಾನ ಮಹಾಶಂಭು. ಸೊ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ತತ್ತೇವೇ ತರೋ ಜನ. ಹೇಗೆ ಮಹಾಜನರು ಅವರು ನಮಗೆ ಉದಾಹರಣೆಯ ಜೀವನವನ್ನು ಅವರು ಇದು
ತೋರಿಸಿಕೊಡ್ತಾರೆ, ಅದೇ ರೀತಿ ಸಾಮಾನ್ಯ ಜನರು ಅವರನ್ನು ಅನುಸರಿಸ್ತಾರೆ. ಈಗ ಶಿವ ತನ್ನ ಹೆಂಡತಿ ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದಾನೆ. ಕುಳ್ಳಿರಿಸಿಕೊಂಡಿದ್ ಮಾತ್ರ ಅಲ್ಲ, ಏನು ಆಲಿಂಗನ ಮಾಡಿದಾನೆ. ಸೊ ಇದು ಮಾಡಿದಾಗ ಅವನು ಏನು, ಆ ಚಿತ್ರಕೇತುವಿನ ಉದ್ದೇಶ ತಪ್ಪಿರ್ಲಿಲ್ಲ, ಆದ್ರೆ ಸ್ವಲ್ಪ ಏನಿತ್ತು, ಆ ಭಾವನೆ ಇತ್ತು. ಏನು ಅಂದ್ರೆ, ನಾನು ಶಿವನಿಗೆ ಹೇಳ್ಬೋದು, ನಾನು ಹೇಳ್ಬೋದು ಅಂತ. ಇಲ್ಲಿ ಏನ್ ಹೇಳಿ, ಚಿತ್ರಕೇತು ಪಾರ್ವತಿಗೆ ಕೇಳುವಂತೆ ಜೋರಾಗಿ ನಕ್ಕು ನುಡಿದನು, ನಕ್ಕು ನುಡಿತಾನೆ. ದಿಸ್ ಇಸ್ ದ ಮಿಸ್ಟೇಕ್ ಇನ್ ಇಟ್. ಒಂದನೆಯದಾಗಿ ಜೋರಾಗಿ ಹೇಳಿದಾನೆ, ಇನ್ನೊಂದು ಮತ್ತು ರಿಪೀಟ್ ಮಾಡ್ತಾನೆ, ಮತ್ತೆ ನಕ್ಕು ನುಡಿ. ಮತ್ತೆ ಶಿವನ ಸ್ಥಾನ ಏನು, ಅದನ್ನ ಅರ್ಥ ಮಾಡಿ. ಶಿಲಾ ಪ್ರಭುಪಾದರು ಎಷ್ಟೊಂದು ಸಲ ಭಾವಾರ್ಥದಲ್ಲಿ ನಾವು ಓದಿದ್ರೆ, ನಾವು ಭಗವದ್ಧಾಮಕ್ಕೆ ಹೋಗುವ ಮೊದಲು ನಮ್ಮ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾರೆ. ಯಾತಕ್ಕೆ ಅಂದ್ರೆ, ನಮ್ಗೆ ನಮ್ಮ ಪ್ರಜ್ಞೆ ಯಾವ ರೀತಿ ಇರ್ತದೆ, ನಾವು ಬಾಸ್, ಮಾಸ್ಟರ್ಸ್, ಎಲ್ರು ನನಗೆ ಜೈ ಜೈಕಾರ ಹಾಕ್ಬೇಕು, ನನಗೆ ದಂಡವತ್ಗಳನ್ನು ಹಾಕ್ಬೇಕು, ಈ ರೀತಿಯ ಭಾವನೆಗಳು ಇರ್ತದೆ. ನಾನು ಸ್ಪೆಷಲ್ ಡಿವೋಟಿ, ನನ್ ಗ್ರೇಟ್ ಡಿವೋಟಿ. ಇದು ಕನಿಷ್ಠ ಭಕ್ತರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ. ಏನು, ಕನಿಷ್ಠ ಭಕ್ತರ ಆಲೋಚನೆ ಮಾಡಿದ್ರೆ ಐ ಆಮ್ ಸಮಥಿಂಗ್ ಸ್ಪೆಷಲ್, ನನಗೆ ಮೃದಂಗ ತುಂಬಾ ಚೆನ್ನಾಗಿ ಬಾರಿಸ್ಲಿಕ್ಕೆ ಬರ್ತದೆ. ಈ ಮೆಟೀರಿಯಲ್ ಸ್ಕಿಲ್ಸ್ಗಳು, ಭೌತಿಕ ಕಲೆಗಳನ್ನು ಅದನ್ನೇ ಅಡ್ವಾನ್ಸ್ಮೆಂಟ್ ಅಂತ ಭಾವಿಸ್ತಾರೆ. ನನಗೆ ಒಳ್ಳೆ ಮಾಡಿ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಬರ್ತದೆ, ಸೊ ನಾನು ಐ ಆಮ್ ಸ್ಪೆಷಲ್ ಡಿವೋಟಿ. ಸೊ ಆದ್ರೆ ಭಾಗವತದಲ್ಲಿ ಏನು ಹೇಳಿದೆ, ಏನು ನಮ್ಮ ಭಾವ ಯಾವ ರೀತಿ ಇರಬೇಕು, ಗೋಪಿ ಬರ್ತು ಪದಕಮಲಯೋರ ದಾಸ ದಾಸಾನುದಾಸ. ನಾವು ಎಷ್ಟು ದಾಸಾನುದಾಸ ಭಾವವನ್ನು ಹೊಂದಿರ್ತೇವೆ, ಅಷ್ಟು ವಿ ಆರ್ ಇಂಟರ್ನಲಿ ಗ್ರೇಟ್ ಡಿವೋಟೀಸ್. ಬೇರೆಯವರು ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ ಅದು ಬೇರೆ ವಿಷಯ. ಆದ್ರೆ ದಾಸಾನುದಾಸ ಭಾವ ಎಷ್ಟಿರ್ತದೆ, ನಮ್ಮ ವಿನಮ್ರತಾ ಭಾವ ಎಷ್ಟಿರ್ತದೆ, ಅದರ ಪ್ರಕಾರ ನಾವು ಗ್ರೇಟ್ ಡಿವೋಟೀಸ್ ಆಗ್ತೇವೆ ಹೊರತು ಕೆಲವು ಕಲೆಗಳು ಇದೆ. ಈವನ್ ನಾನು ಭಾಗವತಂ ಒಳ್ಳೆ ರೀತಿಯಲ್ಲಿ ಕೊಡ್ತೇನೆ, ಐ ಆಮ್ ಎ ಗ್ರೇಟ್ ಡಿವೋಟಿ, ಇಲ್ಲ, ಆ ರೀತಿ ಬರುವುದಿಲ್ಲ. ಯಾಕಂದ್ರೆ ಗ್ರೇಟ್ನೆಸ್ ಆಫ್ ಎ ಡಿವೋಟಿ, ಏನ್ ಆಚಾರ್ಯರು ಹೇಳಿದ್ದಾರೆ, ಏನು, ಈಸ್ ಗ್ರೇಟ್ನೆಸ್ ಆಫ್ ಎ ಡಿವೋಟಿ ಡಿಪೆಂಡ್ಸ್ ಆನ್ ಹೌ ಮಚ್ ಹಿ ಕ್ಯಾನ್ ಟಾಲರೇಟ್ ಪ್ರೊವೋಕಿಂಗ್ ಸಿಚುವೇಶನ್ಸ್. ಪ್ರಚೋದನೆ ಬರ್ತದೆ, ಎಷ್ಟೊಂದು ಪ್ರಚೋದನೆ ಬಂದಾಗ ಎಷ್ಟು ಸಹಿಷ್ಣುತೆಯನ್ನು ಹೊಂದಿದ್ದಾನೆ, ಅದರ ಮೇಲೆ ಗ್ರೇಟ್ನೆಸ್, ಶ್ರೇಷ್ಠತೆ, ಒಬ್ಬ ಭಕ್ತನ ಶ್ರೇಷ್ಠತೆ ಅದು ಅವಲಂಬನೆ ಆಗಿದೆ. ಅದು ಬಿಟ್ಟು ಭೌತಿಕ ಕಲೆಗಳು ಅಥವಾ ಒರಾಟ್ರಿ ಸ್ಕಿಲ್ಸ್ಗಳು, ಇದರ ಮೇಲೆ ಒಬ್ಬ ಶ್ರೇಷ್ಠ ಭಕ್ತ ಆಗುದಿಲ್ಲ. ಸೊ ಹೇಳುವ ತಾತ್ಪರ್ಯ ಅಂದ್ರೆ, ಇಲ್ಲಿ ಶಿವನಿಗೆ ಹೇಳುವಂತಹ ಅಧಿಕಾರ ಚಿತ್ರಕೇತು ಮಹಾರಾಜಿಗೆ ಇದೆಯೋ ಇಲ್ಲವೋ ಪ್ರಶ್ನೆ ಬಂತು. ಸೊ ಅದಕ್ಕಾಗಿ ಇವನು ಏನು ಹೇಳಿದಾನೆ, ಚಿತ್ರಕೇತು ಹೇಳಿದ, ಸಾಮಾನ್ಯ ಜನತೆ ಗುರುವಾದ ಶಿವನು ಐಹಿಕ ದೇಹವನ್ನು ಧರಿಸಿದ ಜೀವಿಗಳಲ್ಲಿ ಅತ್ಯುತ್ತಮನಾದವನು, ಅವನು ಧರ್ಮದ ವ್ಯವಸ್ಥೆಯನ್ನು ಪ್ರತಿಪಾದಿಸುವುದು. ಇದು ಎಂತಹ ಆಶ್ಚರ್ಯ! ತನ್ನ ಹೆಂಡತಿಯಾದ ಪಾರ್ವತಿಯನ್ನು ಶ್ರೇಷ್ಠ ಸತ್ಪುರುಷರ ಸಭೆಯ ಮಧ್ಯೆ ಆಲಂಗಿಸಿಕೊಂಡಿದ್ದಾನೆ, ಎಲ್ಲರ ಮಧ್ಯೆ ಆಲಂಗಿಸಿಕೊಂಡಿದ್ದಾನೆ. ಇದು ಯಾವ ರೀತಿಯ ಉದಾಹರಣೆಯನ್ನು ಶಿವ ನೀಡ್ತಾ ಇದ್ದಾನೆ? ಇದು ಅವನ ಕನ್ಸರ್ನ್ ಆಗಿದೆ. ಆದ್ರೆ ಮಾತಾ ಪಾರ್ವತಿ ಅದನ್ನು ಸ್ವೀಕಾರ ಮಾಡಲಿಲ್ಲ. ಮಾತಾ ಪಾರ್ವತಿ ಏನು ಹೇಳ್ತಾಳೆ, ಅವನು ಶಿವನಿಗೆ ಕರೆಕ್ಟ್ ಮಾಡ್ತಾ ಇದ್ದಾನೆ. ದೇವತೆಗಳು ಸಹ ಮಾತನಾಡಲಿಲ್ಲ, ಸತ್ಪುರುಷರು ಮಾತನಾಡಲಿಲ್ಲ, ಎಷ್ಟೊಂದು ಸಿದ್ಧರು ಚಾರಣರು ಎಲ್ಲರೂ ಇದ್ದಾರೆ, ಯಾರು ಸಹ ಮಾತನಾಡಲಿಲ್ಲ. ಇವನು ಯಾಕೆ ಮಾತನಾಡ್ತಾ ಇದ್ದಾನೆ? ಇವನಿಗೆ ಆ ಅಧಿಕಾರ ಇದೆಯಾ? ಹಿ ಡಸಂಟ್ ಡಿಸರ್ವ್. ಅವನಿಗೆ ಆಶ್ರಯ ಸಿಗುವಂತಹ ಇದು ಅರ್ಹತೆಗಳು ಇಲ್ಲ. ಆದ್ರಿಂದ ಅವಳು ತುಂಬಾ ನಮ್ರತೆಯಿಂದ ಶಾಪ ಕೊಡ್ತಾಳೆ. ಏನು? ಮೈ ಡಿಯರ್ ಸನ್, ನನ್ನ ಪುತ್ರನೇ, ನೀನು ಅಸುರನಾಗು. ಸೊ ಈ ರೀತಿಯ ಶಾಪ. ಆವಾಗ ಇದರಲ್ಲಿ ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ, ಶ್ರೀಲ ಪ್ರಭುಪಾದರು ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾರೆ.
ಇದು ದಿಸ್ ವಾಸ್ ಇನ್ಸ್ಪೈರ್ಡ್ ಬೈ ಲಾರ್ಡ್ ಸಂಕರ್ಷಣ. ಸಂಕರ್ಷಣನಿಗೆ ಏನು ಬೇಕಿತ್ತು? ಸಂಕರ್ಷಣ ಈ ಸ್ಫೂರ್ತಿಯನ್ನು ನೀಡಿದ ಮಾತಾ ಪಾರ್ವತಿಗೆ. ಯಾತಕ್ಕಾಗಿ? ಚಿತ್ರಕೇತು ಮಹಾರಾಜ ಸಂಕರ್ಷಣನ ಹತ್ರ ಬಹುಬೇಗ ಬರಬೇಕಾಗಿತ್ತು. ಅದನ್ನು ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದ. ಇದರ ಕಾರಣ ಏನು? ಹಿಂದೆ ಇದೆಲ್ಲ ಲಾರ್ಡ್ ಇಸ್ ಅರೇಂಜಿಂಗ್. ಲಾರ್ಡ್ ಸಂಕರ್ಷಣ ಎಲ್ಲವನ್ನು ಅರೇಂಜ್ ಮಾಡ್ತಾ ಇದ್ದಾನೆ. ಏನು? ಮಾತಾ ಪಾರ್ವತಿ ಶಾಪವನ್ನು ಕೊಡಿ. ಸೊ ಪಾರ್ವತಿ ಈಗ ಶಾಪವನ್ನು ಕೊಟ್ಟಿದ್ದಾಳೆ. ಆದ್ರೆ ಚಿತ್ರಕೇತು ಮಹಾರಾಜಿನ ಅವನು ರೆಸ್ಪಾನ್ಸ್ ಏನಿತ್ತು? ಈಗ ಕೆಲವರು ಸಿಟ್ಟು, ಈಗ ಪ್ರಭು ಏನೋ ಹೇಳ್ತಾರೆ, ಏನೋ ಹೇಳಿದಾಗ ರೆಸ್ಪಾನ್ಸ್ ಹೇಗೆ ಇರ್ತದೆ ಕೆಲವೊಮ್ಮೆ? ನೀನು ಯಾರು ನನ್ಗೆ ಹೇಳಲಿಕ್ಕೆ? ನೀನು ನನ್ನ ಅಥಾರಿಟಿಯಾ? ಸೊ ಈ ರೀತಿಯ ಭಾವನೆಗಳು ಬರ್ತದೆ. ಸೊ ಆದ್ರೆ ಚಿತ್ರಕೇತು ಮಹಾರಾಜಿನ ವರ್ತನೆಗಳು ಆ ರೀತಿ ಇರಲಿಲ್ಲ. ರೆಸ್ಪಾನ್ಸ್ ವಾಸ್ ವೆರಿ ವೈಷ್ಣವ ರೀತಿಯಲ್ಲಿ ಅವನು ಮತ್ತೆ ವರ್ತನೆಗಳನ್ನು ಮಾಡ್ತಾನೆ. ತತ್ಕ್ಷಣವೇ ತನ್ನ ಆ ವಿಮಾನದಿಂದ ಇಳಿದು ಬಂದು ಪಾರ್ವತಿಗೆ ನಮಸ್ಕಾರಗಳನ್ನು ಹಾಕಿ ಏನು ಹೇಳ್ತಾನೆ? ಐ ಡಿಸರ್ವ್ ದಿಸ್. ನನಗೆ ಈ ಶಾಪಕ್ಕೆ ಅರ್ಹನಾಗಿದ್ದೇನೆ. ಆಕ್ಚುಲಿ ಏನು ಶಿಲಾಪ್ರಭುಪಾದರು ಮತ್ತೆ ಈ ಆಚಾರ್ಯರೆಲ್ಲ ಏನು ಹೇಳ್ತಾರೆ, ಚಿತ್ರಕೇತು ಮಹಾರಾಜಿಗೆ ಆ ಶಾಪವನ್ನು ನಲ್ಲಿಫೈ ಮಾಡುವ ಸಾಮರ್ಥ್ಯ ಇತ್ತು. ಯಾಕಂದ್ರೆ ಶುದ್ಧ ಭಕ್ತನಾಗಿದ್ದ, ಸಂಕರ್ಷಣನನ್ನು ನೋಡಿದ್ದ. ಆದ್ರೆ ಮತ್ತೆ ಶಾಪನೂ ಕೊಡ್ಬೋದಾಗಿತ್ತು. ಯಾಕಂದ್ರೆ ಚಿತ್ರಕೇತು ಮಹಾರಾಜ್ ಇದೇನೋ ತಪ್ಪಿರ್ಲಿಲ್ಲ. ಯಾವಾಗ್ಲೂ ಇಂಟೆನ್ಷನ್ಸ್ ಗಳನ್ನು ನೋಡ್ಬೇಕು. ದಕ್ಷ ಮಹಾರಾಜ ಮಾಡಿದ್ದು ವೈಷ್ಣವ ಅಪರಾಧ, ನಮ್ಗೆ ಗೊತ್ತು 4ನೇ ಸ್ಕಂದದಲ್ಲಿ. ಆದ್ರೆ ಆ ರೀತಿಯ ಯಾವ ಭಾವನೆಗಳು ಚಿತ್ರಕೇತು ಮಹಾರಾಜಿದ್ದು ಇರ್ಲಿಲ್ಲ. ಆದ್ರೂ ಸಹ ಅವನು ಏನು ಹೇಳ್ತಾನೆ? ಈ ಶಾಪ ನನಗೆ ಸಿಕ್ಕಿದೆ ಯಾತಕ್ಕಾಗಿ? ನನ್ನದೇ ಶುದ್ಧೀಕರಣಕ್ಕಾಗಿ, ಮೈ ಓನ್ ಪ್ಯೂರಿಫಿಕೇಶನ್. ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ಬರ್ತದೆ. ಯಾತಕ್ಕಾಗಿ ಬರ್ತದೆ? ನಮ್ಮದೇ ಶುದ್ಧೀಕರಣಕ್ಕಾಗಿ ಬರ್ತದೆ. ಅದನ್ನು ಚಿತ್ರಕೇತು ಮಹಾರಾಜ್ ಹೇಳ್ತಾ ಇದ್ದಾರೆ. ಆಮೇಲೆ ಭೌತಿಕ ಲೋಕದಲ್ಲಿ ತಾತ್ಕಾಲಿಕವಾದ ದ್ವಂದ್ವಗಳು ಸಹ ತುಂಬಾ ಇದೆ. ಹೀಟ್ ಕೋಲ್ಡ್. ಈಗ ಇಷ್ಟು ದಿನ ಚಳಿಗಾಲ ಇತ್ತು, ಮತ್ತೆ ಚಳಿಗಾಲ ಅಯ್ಯೋ ಚಳಿ, ಸ್ವಲ್ಪ ಬಿಸಿ ಇದ್ದಿದ್ರೆ ಒಳ್ಳೇದಿತ್ತು. ಈಗ ಬೇಸಿಗೆಗಾಲ ಸ್ಟಾರ್ಟ್ ಆದಾಗ ಮತ್ತೆ ಸ್ವಲ್ಪ ಚಳಿ ಇದ್ರೆ ಪರವಾಗಿಲ್ಲ. ಸೊ ಈ ದ್ವಂದ್ವಗಳು ಯಾವಾಗ್ಲೂ ಇರ್ತದೆ. ಸೊ ಅವನು ಅದನ್ನೇ ಹೇಳ್ತಾ ಇದ್ದಾನೆ. ಏನು? ಟೆಂಪರರಿ ಡುವಾಲಿಟೀಸ್ಗಳು, ಯಾರು ಇದಕ್ಕೆ ಜವಾಬ್ದಾರರಿಲ್ಲ. ಸೊ ಭಗವಂತ ಇದನ್ನು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ. ಸೊ ಈ ರೀತಿ ಆದ್ರಿಂದ ಅವನೇನು ಹೇಳ್ತಾನೆ? ನಾನು ಶಿವನಿಗೆ ಹೇಳಿದ್ರಲ್ಲಿ ನನ್ನ ಈ ಇಂಟೆನ್ಷನ್ಸ್ಗಳು, ಐ ಡಿಂಟ್ ಮೀನ್ ಎನಿಥಿಂಗ್ ರಾಂಗ್, ನನ್ನ ತಪ್ಪು ಅಭಿಪ್ರಾಯದಿಂದ ನಾನು ಹೇಳಲಿಲ್ಲ. ಆದ್ರೂ ಸಹ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಚಿತ್ರಕೇತು ಮಹಾರಾಜ್ ಅಲ್ಲಿಂದ ಸ್ಥಾನ ಬಿಟ್ಟು ಅವನು ತನ್ನಷ್ಟಕ್ಕೆ ಹೋಗಿಬಿಡ್ತಾನೆ. ಆವಾಗ ಶಿವ ಏನು ಹೇಳ್ತಾನೆ? ಪಾರ್ವತಿ, ನೀನ್ ತುಂಬಾ ಸುಂದರಳಾಗಿದ್ದೀಯಾ, ಯು ಆರ್ ವೆರಿ ಬ್ಯೂಟಿಫುಲ್. ಆದ್ರೆ ವೈಷ್ಣವರು ಹೇಗೆ ವರ್ತನೆಯನ್ನು ಮಾಡ್ತಾರೆ ಅದರಿಂದ ಅವರು ನಿನಗಿಂತ ಸುಂದರರಾಗಿದ್ದಾರೆ. ಯಾಕಂದ್ರೆ ಯಾವ ರೀತಿ ಚಿತ್ರಕೇತು ಮಹಾರಾಜ ಅವನು ವರ್ತನೆಯನ್ನು ಮಾಡಿದ್ದಾನೆ, ನೀನು ಶಾಪವನ್ನು ಕೊಟ್ಟರೂ ಸಹ ಯಾವುದೇ ಅವನು ಡಿಂಟ್ ರಿಟ್ಯಾಲಿಯೇಟ್, ಏನು ವರ್ತನೆ ತುಂಬಾ ವೈಷ್ಣವ ರೀತಿಯಲ್ಲಿ ಮಾಡಿದ್ದಾನೆ. ಅದಕ್ಕೆ ಇದು ತುಂಬಾ ಸುಂದರವಾದ ಇದು ಶ್ಲೋಕವನ್ನು ಶಿವ ಹೇಳ್ತಾರೆ. ಏನು? ನಾರಾಯಣ ಪರ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವ ಅಪಿತುಲ್ಯ ಅರ್ಥದರ್ಶಿನ. ಸೊ ವೈಷ್ಣವರು ಸ್ವರ್ಗ ಅಪವರ್ಗ ನರಕ ಅಂದ್ರೆ ಏನು? ಸ್ವರ್ಗ ಅಂದ್ರೆ ಗೊತ್ತು, ಸ್ವರ್ಗ ಲೋಕ. ನರಕಕ್ಕೆ ಹೋಗ್ಲಿಕ್ಕೆ. ಅಪವರ್ಗ ಅಂದ್ರೆ ಲಿಬರೇಷನ್. ಸೊ ಮುಕ್ತಿ ದೊರಿಲಿ, ಅಥವಾ ಸ್ವರ್ಗ ಲೋಕ ಇರಲಿ ಅಥವಾ ನರಕ ಲೋಕ ಇರಲಿ, ಎಲ್ಲಾ ಕಡೆ ಒಂದೇ ರೀತಿಯಲ್ಲಿ ಸಮಚಿತ್ತದಿಂದ ಅವರು ವರ್ತನೆಗಳನ್ನು ಮಾಡ್ತಾರೆ. 10 minutes. ಶಿವ ಏನ್ ಹೇಳ್ತಾ ಇದ್ದಾನೆ? ವೈಷ್ಣವರು ಸಹಿಷ್ಣುತೆಯನ್ನು ಹೊಂದಿದ್ದಾರೆ. ಸೊ ಇದನ್ನು ಕೇಳಿ ಪಾರ್ವತಿಗೆ ನಾಚಿಕೆ ಆಗ್ತದೆ. ಸೊ ಕವರ್ ಮಾಡ್ತಾಳೆ. ಸೊ ಇಷ್ಟು ಸನ್ನಿವೇಶ ಆಗಿದೆ. ಮುಂದಿನ ಅಧ್ಯಾಯಗಳಲ್ಲಿ ಬರ್ತದೆ ಏನು? ನೆಕ್ಸ್ಟ್ ಲೈಫ್ ಅಲ್ಲಿ ಚಿತ್ರಕೇತು, ದತ್ರಾಸುರ
ಸೊ ವೃತ್ರಾಸುರ ಆಗ್ಬೇಕಾದ್ರೆ ಇದ್ರ ಕತೆ ತುಂಬಾ ಇದೆ. 6ನೇ ಸ್ಕಂದ ಓದಿದ್ರೆ ಗೊತ್ತಾಗ್ತದೆ. ಬೇಸಿಕಲಿ ಇಂದ್ರ ಎಷ್ಟೊಂದು ಅಪರಾಧಗಳನ್ನು ಮಾಡ್ತಾನೆ. ಸೊ ಇದರಲ್ಲಿ ಮತ್ತೆ ವಿಶ್ವರೂಪನನ್ನು ತನ್ನ ಆಧ್ಯಾತ್ಮಿಕ ಗುರುವಾಗಿ ತೆಗೆದುಕೊಂಡಿದ್ದಾನೆ. ವಿಶ್ವರೂಪ ಈ ಸ್ವರ್ಗಲೋಕದಲ್ಲೂ ಸಹ ಯಾವ ರೀತಿ ಆಗ್ತದೆ ನಾವು ನೋಡೋಣ. ಯಾಕಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕಾದ್ರೆ, ಬೇರೆ ಬೇರೆ ಲೋಕಗಳಿಂದ ಮೂಲಕ ಹೋಗ್ಬೇಕಾದ್ರೆ ಸ್ವರ್ಗಲೋಕಕ್ಕೆ ಆಕರ್ಷಿತರಾಗಬಾರ್ದು, ಅಥವಾ ಗಂಧರ್ವ ಲೋಕಕ್ಕೆ ನೋಡಿದ ತಕ್ಷಣ ಆಕರ್ಷಿತರಾಗಬಾರ್ದು. ಆಕರ್ಷಣೆ ತುಂಬಾ ಇದೆ ಸ್ವರ್ಗಲೋಕದಲ್ಲಿ. ಅಪ್ಸರೆಯರು, ಗಂಧರ್ವ, ಬೇರೆ ವಿಮಾನಗಳು ಇದೆ, ಗಾರ್ಡನ್ಸ್, ನಂದನಂದನ ಗಾರ್ಡನ್ಸ್ಗಳು ಎಲ್ಲ ಇದೆ, ಆಕರ್ಷಣೆ ತುಂಬಾ ಇದೆ ಇಲ್ಲಿ. ಆದ್ರೆ ಅಲ್ಲಿ ಸ್ವರ್ಗಲೋಕದಲ್ಲಿ ಏನಾಗ್ತಾ ಇದೆ, ಭಾಗವತದಲ್ಲಿ ತುಂಬಾ ಸುಂದರವಾಗಿ ವರ್ಣನೆಗಳನ್ನು ನೀಡಿದ್ದಾರೆ. ವಿಶ್ವರೂಪ ಇಂದ್ರನಿಗೆ ಎಲ್ಲಾ ಪ್ರೊಟೆಕ್ಷನ್, ರಕ್ಷಣೆಗಳನ್ನು ನೀಡ್ತಾ ಇದ್ದಾನೆ. ಆಮೇಲೆ ನಾರಾಯಣ ಕವಚವನ್ನು ನೀಡಿದನು. ನಾರಾಯಣ ಕವಚವನ್ನು ನೀಡಿದಾಗ ಇಂದ್ರ ಬಿಕೇಮ್ ವೆರಿ ಪವರ್ಫುಲ್, ತುಂಬಾ ಶಕ್ತಿಶಾಲಿಯಾದ, ದಾನವರನ್ನೆಲ್ಲ ಓಡಿಸಿ ಮತ್ತೆ ಅವನಿಗೆ ಸ್ವರ್ಗಲೋಕ ಸಿಕ್ಕಿತ್ತು. ಇಷ್ಟೆಲ್ಲ ಆದಮೇಲೆ ವಿಶ್ವರೂಪ ಏನ್ ಮಾಡ್ತಾ ಇದ್ದ, ದಾನವರಿಗಾಗಿ ಅವರ ಪರವಾಗಿ ಒಂದು ಯಜ್ಞವನ್ನು ಮಾಡಿದ. ಆವಾಗ ಇಂದ್ರನಿಗೆ ಇದು ಗೊತ್ತಾಯ್ತು. ಇಂದ್ರ ಏನು ಮಾಡಿದ, ಬಿಹೆಡೆಡ್. ತನ್ನದೇ ಗುರು ಅಂತ ಒಪ್ಕೊಂಡಿದ್ದಾನೆ, ಅವನ ತಲೆ ಕಳೆದು ಬಿಟ್ಟು. ಸೊ ಇದು ದೊಡ್ಡ ಮತ್ತೆ ಹತ್ಯಾದೋಷ ಆಯ್ತು. ವಿಶ್ವರೂಪನ ತಂದೆ ಯಾರು, ತ್ವಷ್ಟ. ತ್ವಷ್ಟನಿಗೆ ಏನಾಯ್ತು, ಸಿಟ್ಟು ಬಂತು. ಆಯ್ತು, ಈ ಇಂದ್ರ ನೀನು ಈ ರೀತಿ ಮಾಡಿದ್ಯಲ್ಲ, ನಿನ್ನನ್ನು ಕೊಲ್ಲಿಕ್ಕೆ ನಾನು ಒಬ್ಬ ಮಗನನ್ನು ಹುಟ್ಟಿಸ್ತೇನೆ ಅಂತ ಏನು ಮಾಡಿದ, ಯಜ್ಞವನ್ನು ಮಾಡ್ಲಿಕ್ಕೆ ಆರಂಭ ಮಾಡಿ. ಮೊದಲೆಲ್ಲ ಬೇರೆ ಬೇರೆ ರೀತಿಯಲ್ಲಿ, ನಮಗೆ ಗೊತ್ತು ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಹುಟ್ಟುತ್ತಾ ಇದ್ರು. ಕುಂತಿಗೆ ಯಾವ ರೀತಿ, ಮೊದಲು ಕರ್ಣ ಬಂದಾಗ ಮಂತ್ರದಿಂದ, ಸೊ ಯಜ್ಞದಿಂದ ಮಕ್ಕಳನ್ನು. ಸೊ ಇದನ್ನು ತ್ವಷ್ಟ ಯಜ್ಞಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಆದರೆ ಯಜ್ಞ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಬೇಕು ಅಂದ್ರೆ, ಒಂದು ಮಂತ್ರ ಕೂಡ ಸ್ವಲ್ಪ ಆಚೆ ಈಚೆ ಆದ್ರೆ ಅದರ ಪ್ರತಿಫಲ ಅಥವಾ ಅದರ ರಿಸಲ್ಟ್ಸ್ಗಳು ಏನು ಬೇರೆನೇ ಸಿಕ್ಕಿ ಬಿಡ್ತದೆ. ಸೊ ಇಲ್ಲಿ ತ್ವಷ್ಟ ಇಂದ್ರನನ್ನು ಕೊಲ್ಲುವಂತ, ಅವನನ್ನು ಕೊಲ್ಲುವ ಮಗ ಬೇಕು ಅಂತ ಯಜ್ಞವನ್ನು ಮಾಡಿದ. ಆದರೆ ಸ್ವಲ್ಪ ಮಂತ್ರ ಆಚೆ ಈಚೆ ಆಯ್ತು. ಏನಾಯ್ತು, ಇಂದ್ರನಿಂದ ಕೊಲ್ಲುವಂತಹ ಯಾರು, ವೃತ್ರಾಸುರ ಯಜ್ಞದಿಂದ ಹೊರ. ಸೊ ವೃತ್ರಾಸುರ ಈ ರೀತಿ ಬಂದು. ಸೊ ವೃತ್ರಾಸುರನ ಕತೆ. ಈಗ ನಮ್ಗೆ ವೃತ್ರಾಸುರ ಯಾರು ಅಂತ ಗೊತ್ತಾಯ್ತು. ಭಗವಂತನನ್ನು ನೋಡಿದ ಚಿತ್ರಕೇತು ಆಲ್ರೆಡಿ ಶುದ್ಧ ಭಕ್ತನಾಯಿತು. ಸೊ ವೃತ್ರಾಸುರ ಅವನು ಶುದ್ಧ ಭಕ್ತ. ಆದ್ರೆ ಈಗ ಏನು, ಅಸುರನ ದೇಹ ಸಿಕ್ಕಿದೆ, ವಾಟ್ ಅ ಬಾಡಿ ಆಫ್ ಅಸುರ. ಆದ್ರೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ, ಶುದ್ಧ ಭಕ್ತ ಅಸುರ ಅಂತ ಹೇಳಿದ ತಕ್ಷಣ ಅವನು ಏನ್ ಮಾಡ್ಬೇಕು, ಅವನ ಕರ್ತವ್ಯ ಇದೆ ಅಸುರನಾಗಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸೊ ನಾವು ಯಾವುದೇ ಹಂತದಲ್ಲೂ ಇದ್ರೂ ಸಹ ನಮ್ಮ ಪ್ರಿಸ್ಕ್ರೈಬ್ ಡ್ಯೂಟೀಸ್ಗಳು, ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಇರ್ಬೇಕು. ಕರ್ತವ್ಯಗಳು ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿರುವುದು. ಆ ವರ್ಣಾಶ್ರಮ ಧರ್ಮ ಇರಲಿ, ಅದ್ರ ಪ್ರಕಾರ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಾ ಇರ್ತೇವೆ. ನಾವು ಶುದ್ಧ ಭಕ್ತರು, ನನಗೆ ಏನು ಕರ್ತವ್ಯಗಳು ಇಲ್ಲ, ಆ ರೀತಿ ಯಾರು ಭಾವಿಸುವುದಿಲ್ಲ. ಯಾಕಂದ್ರೆ ಜನಕ ಮಹಾರಾಜ ಶುದ್ಧ ಭಕ್ತನಾಗಿದ್ದ. ಆದ್ರೆ ಬೇರೆಯವರಿಗೆ ಉದಾಹರಣೆಯನ್ನು ನೀಡ್ಲಿಕ್ಕೆ ಏನ್ ಮಾಡ್ತಾ ಇದ್ದ, ರಾಜ್ಯಭಾರವನ್ನು ತುಂಬಾ ಸುಂದರ ರೀತಿಯಲ್ಲಿ ಅವನು ಆಳ್ತಾ ಇದ್ದ. ಸೊ ಅದೇ ರೀತಿ ಈಗ ಚಿತ್ರಕೇತು ಮಹಾರಾಜ, ಅವನು ಅಸುರನ ದೇಹವನ್ನು ಹೊಂದಿದ್ದಾನೆ. ಅವನ ಕರ್ತವ್ಯ ಏನು, ಅಸುರನಾಗಿ ದೇವತೆಗಳಿಗೆ ಅಟ್ಯಾಕ್ ಮಾಡ್ಬೇಕು. ಸೊ ತನ್ನ ಸೈನ್ಯವನ್ನು ಹಿಡಿದು ದೇವತೆಗಳ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಇಲ್ಲಿ ಈಗ ವೃತ್ರಾಸುರನ ಸೈಜ್ ಎಷ್ಟಿತ್ತು, ಗಾತ್ರ ತುಂಬಾ ದೊಡ್ಡದಾಗಿತ್ತು. ಮತ್ತೆ ತುಂಬಾ ಯಾವ ರೀತಿಯ ಅಸುರನಾಗಿದ್ದ, ತುಂಬಾ ಶಕ್ತಿಶಾಲಿ. ಸೊ ಹೇಳಲಿಕ್ಕೆ ತುಂಬಾ ಮಧ್ಯ ಕೆಲವು ಸ್ಟೋರೀಸ್ಗಳು ಇದೆ. ಆದ್ರೆ ತುಂಬಾ ಸಮಯದ ಅಭಾವದಿಂದ ತುಂಬಾ ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ದೇವತೆಗಳಿಗೆ ತುಂಬಾ ಭಯ ಹೊತ್ತು ತ್ರಾಸು.
ಅದಕ್ಕಾಗಿ ಇಂದ್ರ ದೇವತೆಗಳನ್ನು ಕರೆದುಕೊಂಡು ಜನರಲಿ ವಿಷ್ಣುವಿನ ಹತ್ರ ಹೋಗ್ತಾನೆ, ಪ್ರಪ್ರಥಮವಾಗಿ ಬ್ರಹ್ಮನ ಹತ್ರ ಹೋಗ್ತಾನೆ, ಅದು ಗೊತ್ತು ನಮ್ಗೆ. ಇಂದ್ರ ಯಾವಾಗಲೂ ಪ್ರಪ್ರಥಮವಾಗಿ ಬ್ರಹ್ಮನ ಹತ್ರ ಹೋಗ್ತಾನೆ, ಬ್ರಹ್ಮ ಅವರನ್ನು ಕರೆದುಕೊಂಡು ಶ್ವೇತದ್ವೀಪಕ್ಕೆ. ಸೊ ಇದೇ ರೀತಿ ವಿಷ್ಣು ಏನು ಹೇಳ್ತಾನೆ, ದದೀಚಿ ಮಹರ್ಷಿಯ ಬ್ಯಾಕ್ ಬೋನ್ ಇದು, ಅದನ್ನು ಕೇಳು, ಅದರಿಂದ ಒಂದು ಆಯುಧವನ್ನು ತಯಾರು ಮಾಡು. ಆ ಆಯುಧ ಥಂಡರ್ ಬೋಲ್ಟ್, ಅದು ವೃತ್ರಾಸುರನನ್ನು ಕೊಲ್ತದೆ, ವಜ್ರಾಯುಧ. ಸೊ ಬಟ್ ಇಟ್ಸ್ ಲೈಕ್ ಅ ಥಂಡರ್ ಬೋಲ್ಟ್, ಅಂದ್ರೆ ಈ ಮಿಂಚಿನ ತರ. ಸೊ ದೇ ಆರ್ ಸಟಲ್ ವೆಪನ್ಸ್ ಅಂದ್ರೆ ಮೊದಲಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಆಯುಧಗಳು ಎಲ್ಲ, ಈ ಬ್ರಹ್ಮಾಸ್ತ್ರ ಅದನ್ನೆಲ್ಲ ಹೇಗೆ ಮಾಡ್ತಾ ಇದ್ರು, ಕೇವಲ ಮಂತ್ರಗಳಿಂದ ಅದನ್ನು ತರುವುದು. ಸೊ ಈ ನಾಗಾಸ್ತ್ರ, ಬ್ರಹ್ಮಾಸ್ತ್ರ ಎಲ್ಲ ಏನಿದೆ ಮಂತ್ರಗಳಿಂದ ತರ್ತಿದ್ರು. ಸೊ ಈಗ ಈಗ ಎಲ್ಲ ಇದೆ, ಅದು ಏನು ಮಿಸೈಲ್ಸ್ ಗಳನ್ನು ಎಲ್ಲೋ ಸ್ಟೋರ್ ಮಾಡಿ ಇಡ್ಬೇಕು, ಆ ರೀತಿ ಏನು ಇರಲಿಲ್ಲ. ಸೊ ಅದೇ ರೀತಿ ಈ ಆಯುಧ ಸಿಕ್ಕಿದೆ ಈಗ ಇಂದ್ರನಿಗೆ. ಇಂದ್ರ ವೃತ್ರಾಸುರನನ್ನು ಕೊಲ್ಲಿಕ್ಕೆ ಮತ್ತೆ ಬರ್ತಾನೆ. ಎಲ್ಲಿ? ಈ ವೃತ್ರಾಸುರ ಎಲ್ಲರನ್ನು, ಡೆಮಿಗಾಡ್ಸ್ ದೇವತೆಗಳನ್ನು ಹಿಡಿದು ಕೊಲ್ತಾ ಇದ್ದ. ಆದ್ರೆ ದೇವತೆಗಳು ಏನ್ ಮಾಡ್ತಾರೆ, ತುಂಬಾ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ಇವನಿಗೆ ನಾರಾಯಣ ಕವಚ ಸಿಕ್ಕಿತ್ತು ಎಲ್ಲ. ಇವರು ಇಂದ್ರ ಒಳ್ಳೆ ಕಾನ್ಫಿಡೆಂಟ್ ಇಂದ ಅಸುರರನ್ನು ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಸುರರು ಓಡ್ಲಿಕ್ಕೆ ಆರಂಭ ಮಾಡ್ತಾರೆ. ಆವಾಗ ವೃತ್ರಾಸುರ ತುಂಬಾ ಸುಂದರವಾಗಿ ಭಾಗವತದಲ್ಲಿ ವರ್ಣನೆ ಇದೆ. ಏನು? ಯಾತಕ್ಕಾಗಿ ಕ್ಷತ್ರಿಯರಾಗಿ ಎರಡು ರೀತಿಯ ಮರಣಗಳು ತುಂಬಾ ದಿವ್ಯವಾಗಿ. ಒಂದು ಅಂತೆ ನಾರಾಯಣ ಸ್ಮೃತಿ, ಭಗವಂತನನ್ನು ನೆನಪಿಸ್ಕೊಳ್ತಾ ದೇಹವನ್ನು ಬಿಡುವುದು, ಇದು ಶುದ್ಧ ಭಕ್ತರು ಮಾಡ್ತಾರೆ. ಆದ್ರೆ ಎರಡನೆಯ ಉನ್ನತ ಮರಣ ಯಾವುದು? ಇದು ಯುದ್ಧ ಭೂಮಿಯಲ್ಲಿ ದೇಹವನ್ನು ಬಿಡುವುದು. ಅದಕ್ಕೆ ವೃತ್ರಾಸುರ ಏನೇ ಹೇಳ್ತಾನೆ, ಯಾತಕ್ಕಾಗಿ ಓಡ್ತಾ ಇದ್ದೀರಿ? ನೀವು ದೇಹವನ್ನು ಬಿಟ್ಟರೂ ಸಹ ನಿಮ್ಗೆ ಇಟ್ಸ್ ಎ ಗ್ಲೋರಿಯಸ್ ಡೆತ್, ಒಳ್ಳೆ ಉನ್ನತವಾದ ಮೃತ್ಯು, ಅದರಿಂದ ಬಿಟ್ಟು ಹೋಗ್ಬೇಡಿ ಅಂತ. ಆದ್ರೆ ಅದಕ್ಕಿಂತ ಹೀನಾಯವಾದ ವಿಷಯ ಏನು ಇರ್ತದಂದ್ರೆ, ಅಸುರರು ಎಲ್ಲ ಓಡ್ತಾ ಇದ್ದಾರೆ, ಈ ದೇವತೆಗಳು ಅವರ ಬೆನ್ನ ಹಿಂದೆ ಚೇಸ್ ಮಾಡಿ ಅವರನ್ನು ಹೊಡಿಲಿಕ್ಕೆ ಹೋಗ್ತಾರೆ. ಇದು ಇನ್ನೂ ದೊಡ್ಡ ತಪ್ಪು. ಯಾರಾದ್ರೂ ಯುದ್ಧ ಭೂಮಿಯಲ್ಲಿ ಬೆನ್ನನ್ನು ತೋರಿಸಿ ಓಡ್ತಾ ಇದ್ರೆ ಅವರನ್ನು ಕೊಲ್ಲಬಾರದು. ಸೊ ಇಲ್ಲಿ ವೃತ್ರಾಸುರ ಅಸುರರಿಗೂ ಹೇಳ್ತಾ ಇದ್ದಾನೆ ಬುದ್ಧಿವಾದ, ಆಮೇಲೆ ದೇವತೆಗಳು ಹೇಳ್ತಾ ಇದ್ದಾನೆ ಏನು, ನೀವು ಎಂತಹ ವ್ಯಕ್ತಿಗಳು. ಯಾಕಂದ್ರೆ ಯಾರು ಯುದ್ಧ ಭೂಮಿಯಲ್ಲಿ ಬೆನ್ನನ್ನು ತೋರಿಸಿ ಹೋಗ್ತಾ ಇದ್ದಾರೆ ಅವರನ್ನು ಕೊಲ್ಲಿಕ್ಕೆ ಹೋಗ್ತಾ ಇದ್ದೀರಿ. ಸೊ ಇದೆಲ್ಲ ಸನ್ನಿವೇಶಗಳು ಆಯ್ತು. ಇಂದ್ರ ಮತ್ತು ವೃತ್ರಾಸುರ ಎದುರೆದುರಿಗೆ ಇದ್ದಾರೆ. ಸೊ ಇಂದ್ರ ಪ್ರಪ್ರಥಮವಾಗಿ ಒಂದು ಆಯುಧವನ್ನು ಬಿಡ್ತಾನೆ. ಸೊ ನಾವು ಈ ಚಿತ್ರದಲ್ಲಿ ನೋಡಿ, ಆ ಚಿತ್ರದಲ್ಲಿ ವೃತ್ರಾಸುರ ಏನು ಮಾಡಿದಾನೆ, ಆ ಆಯುಧ ಏನು ಇಂದ್ರ ಎಸೆದಿದ್ದಾನೆ ಅದನ್ನು ಎಡಗೈಯಲ್ಲಿ ಹಿಡಿತಾನೆ, ಬಲಗೈಯಲ್ಲೂ ಅಲ್ಲ, ಎಡಗೈಯಲ್ಲಿ ಹಿಡಿತಾನೆ. ಈಸ್ ಕ್ಯಾಚಿಂಗ್ ಇಟ್. ಆಮೇಲೆ ಮತ್ತೆ ಅದೇ ಆಯುಧವನ್ನು ಮತ್ತೆ ಇಂದ್ರನ ಕಡೆಗೆ ಎಸೀತಾನೆ. ಆವಾಗ ಅದು ಇಂದ್ರನ ಆನೆ ಐರಾವತಕ್ಕೆ ಹೋಗಿ ಹೊಡೆದು ಅದು 18 ಅಡಿ ಯಾರ್ಡ್ಸ್ ಹಿಂದೆ ಹೋಗಿ ಬೀಳ್ತದೆ. ಆವಾಗ ಇಂದ್ರನಿಗೆ ಸ್ವಲ್ಪ ಹೆದರಿಕೆ ಆಯ್ತು. ಏನು, ನನ್ನ ಇಂತಹ ಶಕ್ತಿಶಾಲಿ ಆಯುಧದಿಂದನೇ ವೃತ್ರಾಸುರನಿಗೆ ಏನೂ ಆಗ್ತಾ ಇದೆ. ಸೊ ವಜ್ರಾಯುಧ ಇದೆ, ವಜ್ರಾಯುಧವನ್ನು ಬಿಡ್ಬೇಕೋ ಬೇಡೋ, ಈ ರೀತಿಯ ಭಾವನೆಗಳು. ಆಮೇಲೆ ಅದು ಬಿಟ್ಟು ಬೇರೆ ಇದು ಏನು ದದೀಚಿ ಮುನಿಯ ಅಸ್ತ್ರ, ಆ ರೀತಿಯವನು ಆಲೋಚನೆ ಮಾಡಬೇಕಾದ್ರೆ ವೃತ್ರಾಸುರನೇ ಇಂದ್ರನಿಗೆ ಹೇಳಲಿಕ್ಕೆ ಆರಂಭ ಮಾಡ್ತಾನೆ. ಏನು ಅಂದ್ರೆ, ನಿನಗೆ ದದೀಚಿ ಮುನಿಯ ಅಸ್ತ್ರ ಇದು ಏನು ನಿನ್ನ ಕೈಯಲ್ಲಿ ಇದೆ, ಅದನ್ನು ಎಸಿ, ಆವಾಗ ನಾನು ಸಾಯಲ್ಪಡ್ತೇನೆ, ಇಲ್ದಿದ್ರೆ ನನ್ನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ಇದನ್ನು ಯಾಕೆ ಹೇಳ್ತಾನೆ ವೃತ್ರಾಸುರ? ವೃತ್ರಾಸುರನಿಗೆ ಯಾವ ಭಾವನೆ ಇರ್ತದೆ? ಇಂದ್ರ ಆ ಅಸ್ತ್ರವನ್ನು ಎಸಿತಾನೆ, ನಾನು ದೇಹವನ್ನು ಬಿಡ್ತೇನೆ, ನಾನು
ಭಗವದ್ಧಾಮಕ್ಕೆ ಹೋಗಿ ಲಾರ್ಡ್ ಸಂಕರ್ಷಣನನ್ನು ಮೀಟ್ ಆಗ್ತಾನೆ. ಸೊ ಈ ಭಾವನೆಯಿಂದ ವೃತ್ರಾಸುರ ಹೇಳ್ತಾನೆ. ಆದ್ರೆ ಇಂದ್ರ ಇನ್ನೂ ಆಲೋಚನೆಯನ್ನು ಮಾಡ್ತಾ ಇದ್ದ. ಸೊ ಇಂದ್ರ ಆಲೋಚನೆಯನ್ನು ಮಾಡಬೇಕಾದ್ರೆ ವೃತ್ರಾಸುರ ಕೆಲವು ಪ್ರೇಯರ್ಸ್ಗಳನ್ನು ಹೇಳ್ತಾರೆ. ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಆದ್ರೆ ಇಲ್ಲಿ ಕೆಲವು ವಿಷಯಗಳನ್ನು ನಾವು ತುಂಬಾ ಸುಂದರವಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ, ವೃತ್ರಾಸುರ ಅಸುರ ದೇಹವನ್ನು ಹೊಂದಿದ್ರೂ ಸಹ ಶುದ್ಧ ಭಕ್ತನಾಗಿದ್ದ. ಇಂದ್ರ ದೇವತೆ ಆಗಿದ್ದ, ಆದ್ರೆ ಅವನು ಮಿಶ್ರ ಭಕ್ತನಾಗಿದ್ದ, ಶುದ್ಧ ಭಕ್ತನಾಗಿಲ್ಲ, ಮಿಶ್ರ ಭಕ್ತ. ಸೊ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬಹುದು, ಬಾಹ್ಯವಾದ ದೇಹ ಏನಿದೆ ಅದು ನಮ್ಮ ಭಕ್ತಿಯನ್ನು ಅಳೆಯುವುದಿಲ್ಲ. ಎಷ್ಟೊಂದು ಜನ ಹೇಳ್ತಾರೆ, ಏನು ಫಾರಿನ್ ದೇಹವನ್ನು ಹೊಂದಿದ್ದಾರೆ, ಅವರು ಎಂತಹ ಭಕ್ತರು, ಅಥವಾ ಮಲೇಚಗಳು, ಯವನರು. ಸೊ ಭಕ್ತಿ ಏನಿದೆ, ಎಷ್ಟೊಂದು ಶಾಸ್ತ್ರಗಳಲ್ಲಿ, ಎಷ್ಟೊಂದು ಸ್ಥಳಗಳಲ್ಲಿ ಏನು ಹೇಳಿದ್ದಾರೆ, ಭಕ್ತಿ ಎಲ್ಲವನ್ನೂ ಮೀರ್ತಿದೆ. ಸೊ ಗಜೇಂದ್ರ ಯಾವ ದೇಹವನ್ನು ಹೊಂದಿದ್ದ, ಕುಬ್ಜಳಿಗೆ ಯಾವ ದೇಹ ಇತ್ತು. ಆಮೇಲೆ ಎಷ್ಟೊಂದು ಇದರಲ್ಲೂ ಸಹ ರಾವಣನ್ ಕರೆದುಕೊಂಡು ಹೋಗ್ಬೇಕಾದ್ರೆ ಪಕ್ಷಿಯ ಜಟಾಯುವಿನ ದೇಹ ಏನಿತ್ತು. ಸೊ ಆ ರೀತಿ ಎಷ್ಟೊಂದು ಶುಕದೇವ ಗೋಸ್ವಾಮಿಗಳು ಪ್ಯಾರೆಟ್, ಆದ್ರೆ ಅವರಿಗೆ ಇಲ್ಲಿ ಮಾನವ ದೇಹ ಇತ್ತು. ಸೊ ಆದ್ರೂ ಸಹ ಎಷ್ಟೊಂದು ಸ್ಥಳಗಳಲ್ಲಿ ನೋಡಿದ್ರೆ ಶುದ್ಧ ಭಕ್ತಿ ಇದು ಬಾಹ್ಯವಾದ ಸನ್ನಿವೇಶಗಳು ಇರಲಿ ಅಥವಾ ಬಾಹ್ಯವಾದ ದೇಹಗಳು ಇದರ ಮೇಲೆ ಅವಲಂಬಿತವಾಗಿ ಇರುವುದರಿಂದ. ಆದ್ರಿಂದ ಪ್ರಪಂಚದಲ್ಲಿ ಯಾರೇ ಆದ್ರೂ ಸಹ, ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಸಹ ಭಕ್ತಿ ಸೇವೆಯನ್ನು ಮಾಡಬಹುದು. ಕೃಷ್ಣ ಏನ್ ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ ಪ್ರೈಜ. ಸೊ ನಾನು ಬಡವ, ಇಲ್ಲ ನನಗೆ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಕೆಲವೊಮ್ಮೆ ಆಲೋಚನೆ ಮಾಡ್ತೇವೆ, ನನ್ನ ಸ್ಥಿತಿಗಳು ಸರಿ ಇಲ್ಲ, ಈಗ ಏನು ತುಂಬಾ ಫೈನಾನ್ಸ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ ಇದೆ, ಈಗ ಸರಿಯಲ್ಲ ನಾನು ಭಕ್ತಿ ಮಾಡು, ಮುಂದೆ ನಾನು ಎಲ್ಲ ಸ್ಥಿತಿಗಳು ಸರಿಯಾದ ಮೇಲೆ ಭಕ್ತಿಯನ್ನು ಮಾಡ್ತೇನೆ, ಈ ರೀತಿಯ ಭಾವನೆಗಳು ಬರ್ತದೆ. ಆದ್ರೆ ಆ ರೀತಿ ಏನು ಇಲ್ಲ, ಅದು ನಮ್ಮ ಆಸೆಗಳ ತೀವ್ರತೆ ಎಷ್ಟಿದೆ ಅದರ ಮೇಲೆ ಇದೆ. ಸೊ ವೃತ್ರಾಸುರ, ಅವನಿಗೆ ಎಷ್ಟು ತೀವ್ರವಾದ ಆಸೆ ಇತ್ತು, ಅವನೇ ಹೇಳ್ತಾ ಇದ್ದಾನೆ, ಏನು, ಇಂದ್ರನಿಗೆ ಬಿಡು. ಸೊ ದೇಹವನ್ನು ಬಿಡುವುದು ಅಷ್ಟು ಸುಲಭ ಇಲ್ಲ, ನನ್ನನ್ನು ಕೊಲ್ಲು ಅಂತ ಹೇಳ್ಬೇಕಾದ್ರೂ ಸಹ ಆ ಶುದ್ಧತೆ ಬೇಕು. ದದೀಚಿ ಮುನಿಗಳಿಗೂ ಸಹ ಅವರು ತಮ್ಮ ಬೋನನ್ನು ನೀಡಿದ್ರು, ಅಷ್ಟು ಶುದ್ಧರಾಗಿದ್ರು, ಆದ್ರಿಂದ ದೇಹವನ್ನು ಬಿಡ್ಲಿಕ್ಕಾಯ್ತು. ಅಶುದ್ಧ ಸ್ಥಿತಿಯಲ್ಲಿ ನಾನು ದೇಹವನ್ನು ಬಿಡಬೇಕು ಅಂದ್ರೆ ಏನಾಗ್ತದೆ, ಭಯ ಹುಡ್ತದೆ, ನಾನು ಸಾಯ್ಬೇಕು. ಆದ್ರೆ ಶುದ್ಧರಾಗಿದ್ದಾಗ ಓಕೆ. ಸೊ ಬೀಯಿಂಗ್ ಡಿವೋಟೀಸ್, ಭಕ್ತರಾಗಿ ನಾವು ಯಾವುದೇ ಸಮಯದಲ್ಲಿ ಸಹ ಮೃತ್ಯು ಬಂದ್ರೆ ವಿ ಶುಡ್ ಬಿ ಪ್ರಿಪೇರ್ಡ್. ನಾವು ರೆಡಿಯಾಗಿರ್ಬೇಕು ಭಗವದ್ಧಾಮಕ್ಕೆ ಹೋಗ್ಲಿ. ವಿ ಶುಡ್ ಬಿ ರೆಡಿ. ಸೊ ಆ ನಮ್ಮ ಸಾಧನ, ಭಕ್ತಿ ಮತ್ತೆ ಅಭ್ಯಾಸಗಳು ಆ ರೀತಿ ತೀವ್ರತೆಯಿಂದ ಇರಬೇಕು. ಸೊ ಆವಾಗ ವಿ ವಿಲ್ ಬಿ ರೆಡಿ. ಸೊ ಕನ್ಕ್ಲೂಡ್ ಮಾಡೋದಂದ್ರೆ, ಚಿತ್ರಕೇತು ಮಹಾರಾಜ ಪ್ರಪ್ರಥಮವಾಗಿ ತುಂಬಾ ಅಟ್ಯಾಚ್ ಆಗಿದೆ, ಮೋಹದಲ್ಲಿ ಇದ್ದು, ತನ್ನ ಮಗ ದೇಹ ಬಿಟ್ಟ. ಆದ್ರೆ ಶುದ್ಧ ಭಕ್ತರ ಕೃಪೆ, ನಾರದ ಮುನಿ ಮತ್ತು ಅಂಗೀರ ಋಷಿಗಳ ಕೃಪೆಯಿಂದ ಅವರಿಗೆ ಸಂಕರ್ಷಣ ಭಗವಂತನ ದರ್ಶನ ಆಯ್ತು. ಆಮೇಲೆ ಭಗವಂತನ ದರ್ಶನ ಆಯ್ತು, ಅದಾದ ಮೇಲೆ ಅಸುರನ ದೇಹ ಸಿಕ್ಕಿತು, ಭಗವಂತನ ಅರೇಂಜ್ಮೆಂಟ್. ಸೊ ಇನ್ನೊಂದು ವಿಷಯ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಭಗವಂತನನ್ನು ಫೇಸ್ ಟು ಫೇಸ್ ನೋಡಿದ್ರೂ ಸಹ ನಾವು ತಪ್ಪುಗಳನ್ನು ಮಾಡಿದ್ರೆ, ಮಾತಾ ಪಾರ್ವತಿ ಹೇಗೆ ಚಿತ್ರಕೇತು ಮಹಾರಾಜ್ಗೆ ಶಾಪ ಸಿಕ್ಕಿ ಅವನು ಅಸುರನ ದೇಹಕ್ಕೆ ಹೋಗ್ಬೇಕಾಯ್ತು, ಯಾವುದೇ ಸ್ಥಿತಿಯಲ್ಲಿ ಇದ್ರೂ ಸಹ ಒಬ್ಬ ಪತನವನ್ನು ಹೊಂದುವ ಸಾಧ್ಯತೆಗಳು ಇರ್ತದೆ. ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅಂದ್ರೆ ವಿಶೇಷವಾಗಿ ವೈಷ್ಣವ ಅಪರಾಧಗಳನ್ನು ಮಾಡಬಾರ್ದು. ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಇಂತಹ ಎಷ್ಟೊಂದು ವಿಷಯಗಳನ್ನು ಈ ಲೀಲೆಗಳಿಂದ ನಾವು ಕಲಿಬಹುದು.
ಮುಂದಿನ ಕ್ಲಾಸ್ಗಳಲ್ಲಿ ಸುಂದರವಾಗಿ ಹೇಗೆ ವೃತ್ರಾಸುರ ಅವನು ಲಾರ್ಡ್ ಸಂಕರ್ಷಣನಿಗೆ ಪ್ರಾರ್ಥನೆಗಳನ್ನು ಮಾಡ್ತಾನೆ ಅದನ್ನು ಹರೇ ಕೃಷ್ಣ 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 ಹರೇ 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 ರಾಮ ರಾಮ ರಾಮ. ಏನಾದರೂ ಪ್ರಶ್ನೆಗಳು ಅಥವಾ ತಿದ್ದುಪಡಿಗಳು ಕಾಮೆಂಟ್ಸ್ಗಳು ಇದ್ರೆ ಹರೇ ಕೃಷ್ಣ. I want to add one point. This is permit. Chaitanya Charitamrita.